ಸರಿ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ಏನೇನ್ ಕಲ್ತಿದ್ವಿ ಒಂದ್ಸಾರಿ ನೆನಪು ಮಾಡ್ರಿ ನೋಡೋಣ. ಹೇಳ್ರಿ, ಏನ್ ಕಲ್ತಿದ್ವಿ? ವರ್ಬ್ಸಾ? ಯಾವ ವರ್ಬ್ಸು? ಸೆಕೆಂಡರಿನಲ್ಲಿ ಯಾವ್ದು ಕಲ್ತಿದ್ವಿ ನಿನ್ನೆ? ಶಾಲಲ್ಲ, ಮೊನ್ನೆ ಆಗಿತ್ತದು. ನಿನ್ನೆ ಶುಡ್, ಮಸ್ಟ್, ಮೈಟ್, ಕುಡ್, ಕ್ಯಾನ್, ಮತ್ತೆ ಔಟ್ ಟು, ಆಮೇಲೆ ಮೇ, ಮತ್ತೆ ಯೂಸ್ಡ್ ಟು, ಮತ್ತೆ ಡೇರ್. ಔಟ್ ಟು ಆಗಿದೆ ಇಲ್ಲಿ. ಇಷ್ಟೇ ಆಗಿತ್ತಾ? ಇಷ್ಟೇ ಕಲ್ತಿದ್ವಿ. ವೀಕ್ ವರ್ಡ್ಸ್, ಸ್ಟ್ರಾಂಗ್ ವರ್ಬ್ಸ್ ಅವ್ನು ಕಲ್ತಿದ್ವಿ ಅಲ್ವಾ? ಸೊ ಏನಿಲ್ಲ, ವೀಕ್ ಅಂದ್ರೆ ಯಾವುದು? ಡಿ ಮತ್ತು ಡಿ ಮತ್ತು ಟಿ ಆಡ್ ಮಾಡಿದ್ರೆ ಅದು ವೀಕ್ ವರ್ಬ್ ಅಂತ ಅಂತೀವಿ. ಅದು ಪೂರ್ತಿ ಬದಲಾವಣೆ ಆದ್ರೆ, ಈಗ ಉದಾಹರಣೆ ರೈಸ್ ಇದ್ದದ್ದು ಏನಾಗತ್ತೆ? ರೈಸ್ ಏನಾಗತ್ತೆ? ಚೆಕ್ ಮಾಡ್ರಿ. ರೈಸ್, ಪಾಸ್ಟ್ ಟೆನ್ಸ್ ಆಫ್ ರೈಸ್. ಅಲ್ವಾ? ಆಮೇಲೆ ಮುಂದೆ ಸೊ ಇಲ್ಲಿ ನೋಡಿ, ಬದಲಾವಣೆ ಆಗಿದೆಯಲ್ಲ ಒಳಗಡೆ ಇರುವ ಅಕ್ಷರಗಳು, ಅದಕ್ಕೆ ಇದನ್ನ ಸ್ಟ್ರಾಂಗ್ ವರ್ಬ್ ಅಂತ ಕೂಡ ಕರಿತೀವಿ. ಇನ್ನೊಂದು ಹೆಸರು ಇದೆಯಲ್ಲ ಅದಕ್ಕೆ ಏನಂತ? ಇರ್ರೆಗ್ಯುಲರ್. ಇದು ರೆಗ್ಯುಲರ್, ಇದು ಸಾಮಾನ್ಯವಾಗಿ ಬಳಸೋದು ಅಲ್ವಾ? ಸೊ ಇದನ್ನೆಲ್ಲ ಕಲ್ತ್ವಿ. ಈಗ ಸ್ವಲ್ಪ ಟೆನ್ಸ್ಗಳ ಬಗ್ಗೆ ನಾವು ಕಲಿಯೋಣ. ತುಂಬಾ ಇಂಪಾರ್ಟೆಂಟ್ ಇವತ್ತು ನಾವು ಕಲಿಯುವಂತ ಟೆನ್ಸ್ಗಳ ಬಗ್ಗೆ. ಸ್ವಲ್ಪ ಬುಕ್ ಕೊಡ್ರಿ ಇಲ್ಲಿ ಯಾರಾದ್ರೂ. ಸೊ ವರ್ಬ್ಸ್ ನಲ್ಲಿ ಮತ್ತೆ 2 ಟೈಪ್ ಬರುತ್ತೆ. ಏನ್ ಸಿಂಪಲ್, ಇದೇನ್ ಕೇಳಲ್ಲ ನಮ್ಗೆ ಎಕ್ಸಾಮ್ ಅಲ್ಲಿ, ಬಟ್ ಗೊತ್ತಿರ್ಲಿ ಅಂತ. ಒಂದು ಟ್ರಾನ್ಸಿಟಿವ್ ಅಂತ ಒಂದು ಬರುತ್ತೆ, ಮತ್ತೊಂದು ಇಂಟ್ರಾನ್ಸಿಟಿವ್ ಅಂತ. ಏನಿದೆ ಇದರಲ್ಲಿ, ಯಾಕೆ ಈ ತರ ಅಂತೀವಿ ಅಂತ ಅಂದ್ರೆ, ಇಲ್ಲಿ ಉದಾಹರಣೆಗೆ he gave a book. ಉದಾಹರಣೆ she danced. ಓಕೆ. ಆಮೇಲೆ ಈಗ ಉದಾಹರಣೆ ಇಲ್ಲಿ ನೋಡೋದಾದ್ರೆ, ಟ್ರಾನ್ಸಿಟಿವ್ ನಲ್ಲಿ he gave a book. ಇಲ್ಲಿ he ಅನ್ನುವಂಥದ್ದೇನು? ಪ್ರಣೌನ್. ಗೇವ್ ಅನ್ನುವಂಥದ್ದು ವರ್ಬ್. ಬುಕ್ ಅನ್ನುವಂಥದ್ದು ಅದು ಒಂದು ನೌನ್ ಅಲ್ವಾ? ಸೊ ಅಂದ್ರೆ ಇವನು ಪುಸ್ತಕವನ್ನು ಕೊಟ್ಟನು. ಶಿ ಅನ್ನುವಂಥದ್ದು ಪ್ರಣೌನ್. ಡ್ಯಾನ್ಸ್ ಅನ್ನುವಂಥದ್ದು ವರ್ಬ್. ಸೊ ಇದು ಸಣ್ಣ ವಾಕ್ಯ ಇದೆ ಅಲ್ವಾ? ಇಲ್ಲಿ ಕರ್ಮ ಪದ ಇಲ್ಲ. ಏನು ಶಿ ಡ್ಯಾನ್ಸ್, ಎಲ್ಲಿ ಡ್ಯಾನ್ಸ್ ಮಾಡಿದ್ಲು, ಯಾವ ಡ್ಯಾನ್ಸ್ ಮಾಡಿದ್ಲು, ಏನೂ ಇಲ್ಲ ಅಲ್ವಾ? ಸೊ ಈ ತರ ಸಣ್ಣ ವಾಕ್ಯ ಇದ್ದಾಗ ಅದನ್ನ ಇಂಟ್ರಾನ್ಸಿಟಿವ್ ಅಂತ ಕರೀತಾರೆ. ಸಂಪೂರ್ಣವಾಗಿ ಅರ್ಥ ಕೊಡ್ತಾ ಇದ್ರೆ ಅದನ್ನ ಟ್ರಾನ್ಸಿಟಿವ್ ಅಂತ ಕರೀತಾರೆ. ನಮಗೇನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಹೇಳಿದೆ ನಾನು ಅಷ್ಟೇ ನಿಮಗೆ. ನಮ್ಮ ಯಾವ ಎಕ್ಸಾಮ್ ಅಲ್ಲಿ ಅದನ್ನ ಆ ತರ ಕೇಳಲ್ಲ, ಬಟ್ ಈ ತರ 2 ವಿಧ ಕೂಡ ಇದೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಈಗ ಮುಂದೆ ಕಲಿತೀವಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಈಗ ಟೆನ್ಸಸ್, ಕಾಲಗಳು ಅಂತ ಕರಿತೀವಿ. ಕಾಲಗಳಲ್ಲಿ ನಮಗೆ 3 ಕಾಲ ಬರುತ್ತೆ. ಓಕೆ, ಕಾಲಗಳಲ್ಲಿ 3 ಕಾಲ. ಒಂದು ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಮತ್ತೊಂದು ಪಾಸ್ಟ್ ಟೆನ್ಸ್, ಭೂತಕಾಲ, ಹಿಂದೆ ಆಗಿ ಹೋಗಿರೋದು. ವರ್ತಮಾನ ಅಂತ ಅಂದ್ರೆ ಈಗ ಏನ್ ನಡೀತಾ ಇರತ್ತಲ್ಲ ಅದು, ಈಗ ಸದ್ಯದಲ್ಲಿ ನಡೀತಾ ಇರೋದು. ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ, ಮುಂದೆ ಆಗಲಿರುವಂಥದ್ದು.
ಓಕೆ, ಇವುಗಳನ್ನ ವಿಭಾಗ ಮಾಡಿ ಇಲ್ಲಿ ಕಲಿತೀವಿ. ಆಮೇಲೆ ಪ್ರತಿಯೊಂದರಲ್ಲೂ ಕೂಡ ಮತ್ತೆ 4 ವಿಭಾಗ ಬರುತ್ತೆ. ಈ ವರ್ತಮಾನ ಕಾಲ ತಗೊಂಡ್ರೆ, ಈಗ ಪ್ರೆಸೆಂಟ್ ಟೆನ್ಸ್ ಅಂತ ತಗೊಂಡ್ರೆ ಅದರಲ್ಲಿ ಸಿಂಪಲ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಬರುತ್ತೆ, ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಅಥವಾ ಅದನ್ನ ಇಂಡಿಫಿನೈಟ್ ಟೆನ್ಸ್ ಅಂತ ಕೂಡ ಕರೀತಾರೆ. ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಕರೀತಾರೆ. ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಒಂದು ಬರುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಒಂದು ಬರುತ್ತೆ. ಇವನ್ನೆಲ್ಲ ಹೇಗೆ ನೆನಪಿಟ್ಕೊಳ್ಬೇಕು? ಏನಿದೆ, ತುಂಬಾ ಈಸಿ ಇದೆ, ಆರಾಮಾಗಿ ನೆನಪಿಟ್ಕೊಳ್ಬಹುದು. ನೋಡೋಣ ಒಂದೊಂದೇ. ಸರಿ, ಮೊದಲನೇದು ಪ್ರೆಸೆಂಟ್ ಟೆನ್ಸ್. ಯಾವಾಗ ಇದನ್ನು ಬಳಸ್ತಾರೆ? ಯಾವ ಕ್ರಿಯಾಪದವು ವರ್ತಮಾನ ಕಾಲದ ಕ್ರಿಯೆಯನ್ನು ಸೂಚಿಸುತ್ತದೆಯೋ ಅದು ವರ್ತಮಾನ ಕಾಲ ಎನಿಸುವುದು. ಯಾವ ಕ್ರಿಯಾಪದದಲ್ಲಿ ನಮ್ಗೆ ವರ್ತಮಾನ ಗೊತ್ತಾಗುತ್ತೋ ಅದನ್ನ ವರ್ತಮಾನ ಅಂತ ಕರಿತೀವಿ. ಸೊ ಟೆನ್ಸ್ಗಳ ನಿರ್ಧಾರ ಆಗೋದು ಯಾವ್ದು ಆಧಾರದ ಮೇಲೆ? ವರ್ಬ್ನ ಆಧಾರದ ಮೇಲೆ. ವರ್ಬ್ ಯಾವ್ದಿದೆ ಅಲ್ಲಿ ಒಳಗಡೆ ಅನ್ನೋದ್ರ ಆಧಾರದ ಮೇಲೆ ಅದು ರಚನೆ ಆಗುತ್ತೆ. ನೋಡೋಣ, ಮೊದಲನೇದು ಪ್ರೆಸೆಂಟ್ ಇಂಡಿಫಿನೈಟ್ ಟೆನ್ಸ್ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕೂಡ ಅನ್ಬಹುದು, ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತ ಕೂಡ ಇದನ್ನ ಕರಿಬಹುದು. ಸಾಮಾನ್ಯವಾಗಿ ಇಂಡಿಫಿನೈಟ್ ಯಾರನ್ನಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಾನೆ ನಾವು ಬಳಸ್ತೀವಿ ನಾವು ಸಾಮಾನ್ಯವಾಗಿ. ನೋಡೋಣ, ಇದನ್ನ ಕನ್ನಡದಲ್ಲಿ ಅನಿರ್ದಿಷ್ಟ ವರ್ತಮಾನ ಕಾಲ ಅಂತ ಅಂತೀವಿ. ಸೊ ಯಾಕೆ ಇದನ್ನ ಈ ತರ ಕರೀತಾರೆ? ಇಲ್ಲಿ ಏನಾಗತ್ತಂದ್ರೆ, ಇಲ್ಲಿ ಆ ಕೆಲಸ ವರ್ತಮಾನದಲ್ಲಿ ನಡೆದಿದೆ, ಓಕೆ, ಅದು ಪೂರ್ಣಗೊಂಡಿದೆಯೋ ಅಥವಾ ಇಲ್ವೋ ಅನ್ನೋದು ನಮಗೆ ಕ್ಲಾರಿಟಿ ಇಲ್ಲ. ಖಚಿತವಾಗಿ ಆ ಕೆಲಸ ಮುಗಿದಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಏನಂತ ಕರಿತೀವಿ ನಾವು? ಇಂಡೆಫಿನೈಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕೂಡ ಅದನ್ನ ಕರಿತೀವಿ. ಈಗ ಉದಾಹರಣೆ ನೋಡೋಣ. ಇದು ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಗೊತ್ತಿದೆ ನಿಮಗೆ, ಸಿಂಗ್ಯುಲರ್, ಪ್ಲೂರಲ್. ಸೊ ಫಸ್ಟ್ ಟೆನ್ಸ್, ಫಸ್ಟ್ ಪರ್ಸನ್ ಅಲ್ಲಿ ಏನು ಬರುತ್ತೆ ನಮಗೆ? ಐ ಬರುತ್ತೆ, ಇಲ್ಲಿ ವಿ ಬರುತ್ತೆ, ಇಲ್ಲೂ ಕೂಡ ಅವೇನ್ ದೈ ದಿ ಅಂತೆಲ್ಲ ಬಿಡಿ ಅಂತ ಹೇಳಿದೀನಿ, ಯು ಅಂತ ಮಾತ್ರ ನೆನ್ಪಿಟ್ಕೊಳ್ಳಿ. ಇಲ್ಲಿ ಯು ಬರುತ್ತೆ, ಇಲ್ಲಿ ಹಿ ಶಿ ಇಟ್ ಅಂಡ್ ದೇ. ನೋಡೋಣ ಈಗ ಏನ್ ಬಳಸ್ತಾರೆ ಇಲ್ಲಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಬಂದಾಗ ಆ ಕ್ರಿಯಾಪದದ ಮೊದಲ ರೂಪವನ್ನು ಎಲ್ಲಾ ಕಡೆ ಬರೀತಾರೆ. ಓಕೆ, ಮೊದಲ ರೂಪವನ್ನು ಎಲ್ಲಾ ಕಡೆ ಬರೀತಾರೆ. ಒಂದು ವಿಶೇಷತೆ ಏನಂತ ಅಂದ್ರೆ ಇಲ್ಲಿ ಎಸ್ ಆಡ್ ಮಾಡ್ತಾರೆ. ಹೇಗೆ ಈಗ ಹಿ ಡಸ್, ಶಿ ಡಸ್, ಇಟ್ ಡಸ್ ಅಂತ ಬಂದಿತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಹ್ಯಾವ್ ಬದಲಿಗೆ ನಾವೇನ್ ಬಳಸಿದ್ವಿ? ಹ್ಯಾಸ್ ಬಳಸಿದ್ವಿ. ಹಾಗೇನೆ ಡಿಡ್, ಡೂ ಬದಲಿಗೆ ಏನ್ ಬಳಸಿದ್ವಿ? ಡಸ್ ಬಳಸಿದ್ವಲ್ವಾ? ಹಾಗೇನೆ ಇಲ್ಲೊಂದು ವಿಶೇಷತೆ ಏನಂದ್ರೆ, ಯಾವತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಾವೇನ್ ಮಾಡ್ತೀವಿ? ಹಿ ಶಿ ಇಟ್ಗೆ ಕ್ರಿಯಾಪದದ ಜೊತೆ ಎಸ್ ಅನ್ನ ಆಡ್ ಮಾಡ್ತೀವಿ. ಆನ್ಲೈನ್ ಅವ್ರಿಗೆಲ್ಲ ಕ್ಲಿಯರ್ ಇದೆ ಅಲ್ವಾ? ಕ್ರಿಯಾಪದದ ಜೊತೆಗೆ ಒಂದು ಎಸ್ ಅನ್ನ ಆಡ್ ಮಾಡ್ತೀವಿ. ಓಕೆ, ನೋಡೋಣ. ಐ ರೈಟ್, ಏನಿದ್ರ ಅರ್ಥ? ನಾನು ಬರೆಯುತ್ತೇನೆ. ಕರೆಕ್ಟ್ ಅಲ್ವಾ? ಐ ರೈಟ್, ನಾನು ಬರೆಯುತ್ತೇನೆ. ಸೊ ಇಲ್ಲಿ ನೋಡಿ, ಇದು ನಾನು ಬರೆದಿರೋದು ಮುಗಿದಿದೆಯಾ ಅಂತ ಹೇಳ್ತಾ ಇದ್ದೀನ ಇಲ್ಲಿ? ಇಲ್ಲ. ನಾನು ಮುಂದೆ ಬರೆಯೋಣಿದ್ದೇನೆ ಅಂತ ಹೇಳ್ತಾ ಇದ್ದೀನ? ಅದನ್ನೂ ಇಲ್ಲ. ಸೊ ಕ್ಲಾರಿಟಿ ಇಲ್ಲ. ಸಿಂಪಲ್, ಓಕೆ, ನಾನು ಬರೆಯುತ್ತೇನೆ. ವಿ ರೈಟ್, ನಾವು ಬರೆಯುತ್ತೇವೆ. ಯು ರೈಟ್, ನೀನು ಬರೆಯುತ್ತೀಯ. ಯು ರೈಟ್, ನೀವು ಬರೆಯುತ್ತೀರಿ. ಹಿ ರೈಟ್ಸ್, ಅವನು ಬರೆಯುತ್ತಾನೆ. ಶಿ ರೈಟ್ಸ್, ಅವಳು ಬರೆಯುತ್ತಾಳೆ. ಇಟ್ ರೈಟ್ಸ್, ಅದು ಬರೆಯುತ್ತದೆ. ಆಮೇಲೆ ದೇ ರೈಟ್, ಅವರು ಬರೆಯುತ್ತಾರೆ. ಅರ್ಥ ಆಯ್ತಲ್ವಾ? ಸೊ ಈ ತರ ಬಂದ್ರೆ ಅದನ್ನ ಏನಂತ ಕರಿತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈಗ ರೈಟ್ ಬದಲಾಗಿ ಬೇರೆ ಹಾಕೋಣ. ಉದಾಹರಣೆಗೆ ಸಿಂಗ್ ಅನ್ನೋಣ. ಹೇಳಿ, ಎಲ್ಲದಕ್ಕೂ ಓದಿ ನೋಡೋಣ ಒಂದೊಂದೊಂದೊಂದು. ಸಿಂಗ್ಸ್ ಅಂತ ಬರುತ್ತೆ ಇಲ್ಲಿ ಇಷ್ಟೇ. ದೇ ಸಿಂಗ್ ಅಷ್ಟೇ ಮತ್ತಲ್ಲಿ ಸೇರ್ಕೊಂಡು. ಸೊ ಇದನ್ನ ನಾವೇನಂತ ಕರಿತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇನ್ನೂ ಡೀಟೇಲ್ ಆಗಿ ಕಲಿತೀವಿ ನಾವು ಮತ್ತೆ. ಈಗ ಮೊದಲು ಅರ್ಥ ಮಾಡ್ಕೊಂಡು ಎಷ್ಟಿದೆ. ಈಗ ಟೋಟಲ್ ಎಷ್ಟು ಕಾಲಗಳಿವೆ ಹೇಳಿ? ಇವು ತುಂಬಾ ಇಂಪಾರ್ಟೆಂಟ್ ಇಂಗ್ಲಿಷ್ ನಲ್ಲಿ. ಟೋಟಲ್ 3 ಮುಖ್ಯ ಕಾಲಗಳಿವೆ. ಒಂದು ವರ್ತಮಾನ, ಭೂತ, ಭವಿಷ್ಯತ್ ಅಲ್ವಾ? ಸೊ ಇದ್ರಲ್ಲಿ ಮತ್ತೆ 4 ಇದರಲ್ಲಿ 4. ಸೊ ಟೋಟಲ್ 12 ಕಾಲಗಳನ್ನ ಕಲಿತೀವಿ ನಾವು. ಮೊದಲು ಬೇಸಿಕ್ ನೋಡ್ತಾ ಇದೀವಿ. ಇನ್ನು ನೆಕ್ಸ್ಟ್ ಇದ್ರೊಳಗಡೆ ಡೀಪ್ ಆಗಿ ಕಲಿಯೋಣ ನಾವು. ಟೆನ್ಸಸ್ ಅನ್ನ ಫುಲ್ ಪರ್ಫೆಕ್ಟ್ ಆಗಿ ಬಿಡೋಣ, ಆಮೇಲೆ ಎಲ್ಲ ಈಸಿ ಆಗುತ್ತೆ ನಮ್ಗೆ. ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಇದು ಅಪೂರ್ಣ ವರ್ತಮಾನ ಕಾಲ ಅಂತ ಕರೀತಾರೆ ಇದನ್ನ. ಯಾಕೆ ಇದನ್ನ ಈ ತರ ಕರೀತಾರೆ ಅಂದ್ರೆ, ಇಲ್ಲಿ ನೋಡಿ, ವರ್ತಮಾನ ಕಾಲದ ಒಂದು ಕ್ರಿಯೆಯು ಅಪೂರ್ಣವಾಗಿದ್ದು ಅದು ಇನ್ನೂ ಮುಂದುವರೆದಿದೆ ಎನ್ನುವುದನ್ನ ತೋರಿಸುತ್ತಿದ್ದರೆ ಅದು ಅಪೂರ್ಣ ವರ್ತಮಾನ ಕಾಲವೆಂದು ತಿಳಿಯಬಹುದು. ಓಕೆ, ಅದು ಇನ್ನೂ ಮುಂದೆ ನಡೀತಾ ಇದೆ. ಈಗ ಮಾಡಿದೀವಿ ಅರ್ಧ, ಇನ್ನೂ ನಡೀತಾನೆ ಇದೆ ಕೆಲಸ ಅನ್ನೋದಕ್ಕೆ ನಾವು ಅದನ್ನ ಏನಂತ ಕರಿತೀವಿ? ಪ್ರೆಸೆಂಟ್
ಕಂಟಿನ್ಯೂಯಸ್ ಟೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡೋಣ ಏನ್ ಬರ್ದಿದ್ದಾರೆ. ಅಲ್ಲಿ ಏನಂತ ಯೂಸ್ ಮಾಡಿದ್ವಿ ನೋಡಿ, ಜಸ್ಟ್ ಎಷ್ಟು ಸಿಂಪಲ್ ಇದೆ ನೋಡಿ. ಯಾವಾಗ್ಲೂ ಅಲ್ಲಿ ಏನಿತ್ತು, ಐ ರೈಟ್. ಸೊ ಇದೇನಿತ್ತು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈಗ ಇದನ್ನ ಕಂಟಿನ್ಯೂಸ್ ಆಗಿ ತಗೊಂಡಿದೀವಿ ನಾವು. ಕಂಟಿನ್ಯೂಸ್ ಆಗಿ ತಗೊಂಡಾಗ ಮೂಲ ಕ್ರಿಯಾಪದಕ್ಕೆ ನಾವು ಐ ಎನ್ ಜಿ ನ ಸೇರಿಸಬೇಕು. ಓಕೆ, ಮೂಲ ಕ್ರಿಯಾಪದಕ್ಕೆ ನಾವೇನ್ ಮಾಡ್ಬೇಕು, ಐ ಎನ್ ಜಿ ನ ಸೇರಿಸಬೇಕು. ಬಟ್ ಬರೀ ಐ ಎನ್ ಜಿ ಸೇರಿಸಬಾರ್ದು. ಈಗ ಉದಾಹರಣೆ, ಐ ರೈಟಿಂಗ್ ಅಂದ್ರೆ ಅರ್ಥ ಆಗಲ್ಲ. ಅದು ಐ ರೈಟಿಂಗ್ ಅಂದ್ರೆ ಅರ್ಥ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಏನ್ ಆಡ್ ಮಾಡ್ಬೇಕು, ಯಾವ ವರ್ಬ್ ಯೂಸ್ ಮಾಡ್ಬೇಕು, ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ನಲ್ಲಿ ಯಾವ್ದು ಯೂಸ್ ಮಾಡ್ಬೇಕು, ಪ್ರೈಮರಿಯಲ್ಲಿ ಯಾವ್ದು ಯೂಸ್ ಮಾಡ್ಬೇಕು, ಟು ಬಿ ಫಾರ್ಮ್ ವರ್ಬ್ ಗಳನ್ನ ಯೂಸ್ ಮಾಡ್ಕೊಂಡ್ರೆ ಅದನ್ನ ಏನಂತ ಕರಿತೀವಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಕ್ಲಿಯರ್? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ನೋಡೋಣ ಏನ್ ಮಾಡಿದ್ದಾರೆ. ಐ ಏನ್ ಬಂದಿತ್ತು, ನಾವು ಚಾರ್ಟ್ ಮಾಡಿದಾಗ ಏನ್ ಬಂದಿತ್ತು ನಮ್ಗೆ, ಐ ಮುಂದೆ ಈಸ್ ಬಂದಿತ್ತಾ, ಹ್ಯಾವ್ ಬಂದಿತ್ತಾ, ಡೂ ಬಂದಿತ್ತು, ಏನ್ ಬಂದಿತ್ತು ಇದು, ಟು ಬಿ ಫಾರ್ಮ್ ವರ್ಬ್ ನಲ್ಲಿ ಹ್ಯಾಮ್ ಬಂದಿತ್ತಲ್ವಾ. ಸೇಮ್, ಐ ಆಮ್ ರೈಟಿಂಗ್. ನಾನು ಬರೆಯುತ್ತಿದ್ದೇನೆ, ಬರಿತಾ ಇದ್ದೀನಿ ನಾನು. ಮುಗುದಿಲ್ಲ ಕೆಲಸ, ಬಟ್ ಸ್ಟಾರ್ಟ್ ಇದೆ. ಆಮೇಲೆ ವಿ ಆರ್ ರೈಟಿಂಗ್, ನಾವು ಬರೆಯುತ್ತಿದ್ದೇವೆ. ಯು ಆರ್ ರೈಟಿಂಗ್, ಯು ಆರ್ ರೈಟಿಂಗ್, ಯು ಆರ್ ರೈಟಿಂಗ್. ನೋಡಿ, ಯು ಬಂದಾಗ ಇಲ್ಲಿ ಏಕವಚನ ಇದೆ. ಏಕವಚನ ಇದೆ ಅಂತ ಈಸ್ ಯೂಸ್ ಮಾಡಬಾರ್ದು. ಯುಗೆ ಆರೇ ಯೂಸ್ ಮಾಡಬೇಕು. ಇಲ್ಲೂ ಕೂಡ ಆರೇ ಯೂಸ್ ಮಾಡಬೇಕು. ಎಲ್ಲಾ ಕಡೆ ಆರ್ ಇದೆ. ಇಲ್ಲೊಂದು ಆಮ್ ಇದೆ. ಹಿ ಶಿ ಇಟ್ ನಲ್ಲಿ ಏನ್ ಬಂದಿದೆ, ಈಸ್ ಬಂದಿದೆ. ಮೊದಲೇ ನಾವು ಕಲ್ತಿದೀವಲ್ವಾ ಇದನ್ನ, ಇಷ್ಟ ನೆನ್ಪಿಟ್ಕೊಳ್ಳಿ. ಈಸ್ ರೈಟಿಂಗ್, ಶಿ ಈಸ್ ರೈಟಿಂಗ್, ಇಟ್ ಈಸ್ ರೈಟಿಂಗ್. ಮುಗೀತು. ನೋಡೋಣ ನೆಕ್ಸ್ಟ್. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಏನಿದು, ವರ್ತಮಾನ ಕಾಲದ ಒಂದು ಕ್ರಿಯೆಯು ಪೂರ್ಣವಾಗಿದೆ ಎಂದು ಹೇಳುತ್ತಿದ್ದರೆ ಅದು ಪೂರ್ಣ ವರ್ತಮಾನ ಕಾಲದಲ್ಲಿ. ಈಗ ಮುಗೀತು, ನಾನು ಬರ್ದು, ಈಗ ಕೆಲಸ ಮುಗಿದಿದೆ. ಅದು ಜಸ್ಟ್ ಈಗ ವರ್ತಮಾನ ಕಾಲದಲ್ಲಿ. ಅದನ್ನ ಯಾವ ತರ ಬರಿತೀವಿ ನೋಡಿ. ಈಗ ಯಾವತ್ತು ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ ಅಲ್ಲಿ ನಾವೇನ್ ಆಡ್ ಮಾಡ್ಬೇಕಾಗತ್ತೆ, ಅಲ್ಲಿ ಕಂಟಿನ್ಯೂಸ್ ಇದ್ದಾಗ ಏನ್ ಆಡ್ ಮಾಡ್ತೀವಿ ನಾವು, ಒಂದು ನಿಮಿಷ. ಕಂಟಿನ್ಯೂಸ್ ಇದ್ದಾಗ ಏನ್ ಮಾಡ್ತೀವಿ, ಒಂದು ಚಾರ್ಟ್ ಮಾಡ್ಕೋಣ ಇರಿ ಅದನ್ನು ಕೂಡ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನ್ ಆಡ್ ಮಾಡಿದ್ವಿ, ಜಸ್ಟ್ ನೌನ್ ಬರ್ದ್ವಿ ಪ್ಲಸ್ ಅಥವಾ ಪ್ರನೌನ್ ಬರ್ದ್ವಿ ಪ್ಲಸ್ ವರ್ಬ್ ಆಡ್ ಮಾಡ್ಕೊಂಡ್ವಿ ಅಲ್ವಾ. ಆಮೇಲೆ ಎರಡನೇದೇನಿತ್ತು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಏನ್ ಆಡ್ ಮಾಡ್ಕೊಂಡ್ವಿ ಅಂದ್ರೆ ನೌನ್ ಅಥವಾ ಪ್ರನೌನ್ ಜೊತೆಗೆ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಕೊಂಡ್ವಿ. ಯಾವ ಹೆಲ್ಪಿಂಗ್ ವರ್ಬ್, ಟು ಬಿ ಫಾರ್ಮ್ ವರ್ಬ್ ಯೂಸ್ ಮಾಡ್ಕೊಂಡ್ವಿ ಪ್ಲಸ್ ಮುಖ್ಯ ಕ್ರಿಯಾಪದನ ಆಡ್ ಮಾಡಿದ್ವಿ. ಇದು ನೋಡಿ, ಈ ಫಾರ್ಮಲ್ ನೆನ್ಪಿಟ್ಕೊಡ್ರಿ. ಈಗ ಮೂರನೇದು ಬರಿತಾ ಇದೀವಿ, ಯಾವುದು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೌನ್ ಆರ್ ಪ್ರೊನೌನ್ ತಗೊಂಡು ಇಲ್ಲಿ ಹ್ಯಾವ್ ಫಾರ್ಮ್ ವರ್ಬ್ ಆಡ್ ಮಾಡ್ಕೊಂಡು ಫೈನಲ್ ವರ್ಬ್ ಬರಿಬೇಕು. ನಾನು ನಿನ್ನೆ ಒಂದು ರೂಲ್ಸ್ ಹೇಳಿದ್ದೆ, ನೆನಪಿದೆ ನಿಮಗೆ? ಯಾವತ್ತು ಹ್ಯಾವ್, ಹ್ಯಾಡ್, ಹ್ಯಾಸ್ ಏನಾದ್ರು ಬಂದ್ರೆ ಅದ್ರ ಮುಂದೆ ಬರುವಂತ ವರ್ಬ್ ಯಾವ ಫಾರ್ಮ್ ನಲ್ಲಿ ಇರುತ್ತೆ, ಲಾಸ್ಟ್ ಇತ್ತಲ್ಲ, ಪಾಸ್ಟ್ ಪಾರ್ಟಿಸಿಪಲ್, ಆ ಫಾರ್ಮ್ ನಲ್ಲಿ ಇರುತ್ತೆ. ನೆನಪಿದೆ ಅಲ್ವಾ? ಈ ಉದಾಹರಣೆಗೆ ಏನ್ ಒಂದು ಹೇಳ್ರಿ, ಉದಾಹರಣೆ ನೋಡೋಣ. ಜಂಪ್, ಜಂಪ್ಡ್, ಜಂಪ್ಡ್. ಸೊ ಇಲ್ಲಿ ಲಾಸ್ಟ್ ನಲ್ಲಿ ಏನಿರುತ್ತೋ ಅದನ್ನ ಅದ್ರ ಮುಂದೆ ಆಡ್ ಮಾಡ್ಕೊಳ್ಬೇಕು. ಓಕೆ, ಇದು ವರ್ಬ್ ಯಾವ್ದಿರುತ್ತೆ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ. ನೋಡೋಣ. ಐ ಹ್ಯಾವ್ ರಿಟರ್ನ್, ನಾನು ಬರೆದಿದ್ದೇನೆ ನೋಡಿ. ಆಮೇಲೆ ಯು ಹ್ಯಾವ್ ರಿಟರ್ನ್, ಇಲ್ಲೂ ಕೂಡ ಎಲ್ಲ ಕಡೆ ವಿ ಹ್ಯಾವ್ ರಿಟರ್ನ್, ಯು ಹ್ಯಾವ್ ರಿಟರ್ನ್, ದೇ ಹ್ಯಾವ್ ರಿಟರ್ನ್. ಒಂದು ಬದಲಾವಣೆ ಏನಂದ್ರೆ ಹ್ಯಾಸ್. ಈ ಶೀಟ್ ಇದ್ದಾಗ ಏನ್ ಬರ್ಬೇಕು, ಹ್ಯಾಸ್ ಬರ್ಬೇಕು. ಈ ಶೀಟ್ ಹ್ಯಾಸ್ ರಿಟರ್ನ್, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಏನಾಗುತ್ತೆ ನೋಡೋಣ. ಇಲ್ಲಿ ವರ್ತಮಾನ ಕಾಲದ ಒಂದು ಕ್ರಿಯೆಯು ಆರಂಭವಾಗಿ ಬಹಳ ವೇಳೆ ಆಗಿದ್ರೂ ಅದು ಸತತವಾಗಿ ಇನ್ನೂ ಮುಂದುವರೆದುತ್ತಿದೆ ಎಂಬುದನ್ನು ಸೂಚಿಸುತ್ತಿದ್ದರೆ ಅದು ಮುಂದುವರೆದ ಪೂರ್ಣ ವರ್ತಮಾನ ಕಾಲವೆಂದು ತಿಳಿಯಬೇಕು. ಅಂದ್ರೆ ಬಹಳ ಹೊತ್ತಿನಿಂದ ಆರಂಭ ಆಗಿರುತ್ತೆ, ಅದು ಇನ್ನೂ ಕೂಡ ಮುಗಿದಿರೋದಿಲ್ಲ. ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಇತ್ತೀಚೆಗೆ ಆರಂಭ ಆಗಿತ್ತು, ಐ ಆಮ್ ರೈಟಿಂಗ್. ಬಟ್ ಇಲ್ಲಿ ಐ ಹ್ಯಾವ್ ಬೀನ್ ರೈಟಿಂಗ್, ನಾನು ಬಹಳ ದೀರ್ಘಕಾಲದಿಂದ ಬರಿತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ. ಈಗ ಉದಾಹರಣೆಗೆ ಯಾವತ್ತು ನೆನಪಿಟ್ಕೊಳ್ರಿ, ಈ ಇದರಲ್ಲಿ ಏನಂತ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಬಂದ್ರೆ ನೌನ್ ಅಥವಾ ಪ್ರನೌನ್ ಹಾಕಬೇಕು ಪ್ಲಸ್ ಹ್ಯಾವ್ ಫಾರ್ಮ್ ವರ್ಬ್ ಅನ್ನು ಹಾಕಬೇಕು ಪ್ಲಸ್ ಅದ್ರ ಮುಂದೆ ಒಂದು ಬೀನ್ ಆಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ವರ್ಬ್ ಬರಿಬೇಕು, ಅದ್ರ ಜೊತೆ ಐ ಎನ್ ಜಿ ಇರಬೇಕು.
ನೆನ್ಪಿಟ್ಕೊಳ್ರಿ. ಈ ಫಾರ್ಮ್ ಇಷ್ಟೇ. ಎಲ್ಲ ಕಡೆ ಸಿಮಿಲರ್ ರಿಪೀಟ್ ಆಗ್ತಾ ಹೋಗುತ್ತೀವಿ ಮತ್ತೆ ಇಲ್ಲಿ ಹ್ಯಾವ್ ಯಾಕೆ ಬರಿಬೇಕು ಸರ್, ಹ್ಯಾಡ್ ಯಾಕೆ ಬರೆಯೋ ಹಾಗಿಲ್ಲ ಹೇಳಿ ನೋಡೋಣ. ಹ್ಯಾವ್ ಯಾಕೆ ಬರಿತಾ ಇದೀವಿ, ಹ್ಯಾಡ್ ಬರಿಬೋದಾಗಿತ್ತಲ್ಲ. ಯಾವ ಯಾವ ಟೆನ್ಸ್ ಕಲಿತಾ ಇದೀವಿ? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹ್ಯಾವ್ ಬರುತ್ತೆ, ಹ್ಯಾಡ್ ಬರುತ್ತೆ? ಹ್ಯಾವ್ ಬರ್ಬೇಕು, ಬಿಟ್ರೆ ಹ್ಯಾಸ್ ಬರ್ಬೇಕು. ಹ್ಯಾಸ್ ಎಲ್ಲಿರುತ್ತೆ? ಹಿ ಶಿ ಇಟ್ಗೆ ಇರುತ್ತೆ. ಹೌದಲ್ವಾ? ಸರಿ, ನೋಡೋಣ ಏನಿದೆ. ಐ ಹ್ಯಾವ್ ಬೀನ್ ರೈಟಿಂಗ್, ನಾನು ಆಗಿನಿಂದಲೂ ಬರೆಯುತ್ತಿದ್ದೇನೆ. ವಿ ಹ್ಯಾವ್ ಬೀನ್ ರೈಟಿಂಗ್, ನಾವು ಆಗಿನಿಂದ ಬರಿತಾ ಇದೀವಿ. ಯು ಹ್ಯಾವ್ ಬೀನ್ ರೈಟಿಂಗ್, ಆಮೇಲೆ ಯು ಹ್ಯಾವ್ ಬೀನ್ ರೈಟಿಂಗ್. ಹಿ ಶಿ ಇಟ್ ಹ್ಯಾಸ್ ಬೀನ್ ರೈಟಿಂಗ್ ಬರಬೇಕು. ಆಮೇಲೆ ದೇ ಹ್ಯಾವ್ ಬೀನ್ ರೈಟಿಂಗ್ ಅಂದ್ರೂ ಕೂಡ ನಡೆಯುತ್ತೆ, ಅದು ಮಾತ್ರ. ಅರ್ಥ ಆಯ್ತಾ? ಸೊ ಒಂದ್ಸಾರಿ ಸ್ವಂತ ಟ್ರೈ ಮಾಡೋಣ ಎಲ್ಲರೂ ಸೇರ್ಕೊಂಡು. ಮೊದಲನೇದು ಐ ಜೊತೆ ತಗೊಂಡೆ ಹೋಗೋಣ. ಐ ತಗೊಂಡು ಐ ರೈಟ್, ಇದು ಯಾವ ಟೆನ್ಸ್ ಅಲ್ಲಿ ಇದೆ? ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಇದನ್ನ ನಾವು ಕನ್ವರ್ಟ್ ಮಾಡೋಣ ಯಾವುದಕ್ಕೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಚೇಂಜ್ ಮಾಡಿದ್ರೆ ಹೇಗಾಗತ್ತೆ ಇದು? ಐ ಆಮ್ ರೈಟಿಂಗ್. ಸೊ ಏನ್ ಆಡ್ ಆಯ್ತು ಇಲ್ಲಿ? ನೌನ್ ಆರ್ ಪ್ರನೌನ್ ಪ್ಲಸ್ ಅದ್ರ ಜೊತೆ ಟು ಬಿ ಫಾರ್ಮ್ ವರ್ಬ್ ಪ್ಲಸ್ ವರ್ಬ್ ಅದ್ರ ಜೊತೆ ಐ ಎನ್ ಜಿ ಆಡ್ ಆಯ್ತು ಅಲ್ವಾ? ಸೊ ಇಲ್ಲಿ ಏನ್ ಬಂದಿದೆ ಅಂದ್ರೆ ಪ್ರನೌನ್ ಆರ್ ನೌನ್ ಪ್ಲಸ್ ಒಂದು ವರ್ಬ್ ಬಂದಿದೆ. ನೆಕ್ಸ್ಟ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಏನಾಗುತ್ತೆ? ಐ ಹ್ಯಾವ್. ಸೊ ಹ್ಯಾವ್ ಬಂತು ಅಂದ್ರೆ ಅದು ಮುಂದಿನ ಹೇಗಿರುತ್ತೆ? ಅದು ಪಾರ್ಟಿಸಿಪಲ್ ಅಲ್ಲಿ ಇರುತ್ತೆ, ರಿಟರ್ನ್ ಅಲ್ವಾ? ಸೊ ಇದೇನಾಗುತ್ತೆ? ನೌನ್ ಆರ್ ಪ್ರನೌನ್ ಪ್ಲಸ್ ಹ್ಯಾವ್ ಫಾರ್ಮ್ ವರ್ಬ್ ಪ್ಲಸ್ ವರ್ಬ್ ಇನ್ ಪಾಸ್ಟ್ ಪಾರ್ಟಿಸಿಪಲ್. ಬರ್ಕೊಡ್ರಿ ಬೇಕಾದ್ರೆ ಈ ರೀತಿ. ಆಮೇಲೆ ಕೊನೆದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಐ ಹ್ಯಾವ್ ಬೀನ್ ರೈಟಿಂಗ್. ಸೊ ಇಲ್ಲಿ ಏನಾಗುತ್ತೆ? ನೌನ್ ಅಥವಾ ಪ್ರನೌನ್ ಬರಿತೀವಿ, ಆಮೇಲೆ ಹ್ಯಾವ್ ಫಾರ್ಮ್ ವರ್ಬ್ ಬರಿತೀವಿ, ಆಮೇಲೆ ಬೀನ್ ಬರಿತೀವಿ, ಆಮೇಲೆ ವರ್ಬ್ ಬರಿತೀವಿ, ಜೊತೆ ಅದ್ರ ಜೊತೆ ಒಂದು ಐ ಎನ್ ಜಿನ ಆಡ್ ಮಾಡ್ತೀವಿ. ಕ್ಲಿಯರ್? ಈ ಬೇರೆ ಬೇರೆ ತೆಗೆದ್ರೆ ಅವೇ ಬರುತ್ತೆ. ಇಲ್ಲಿ ನೀವು ಹಿ ಹಾಕಿದ್ರೆ ಹಿ ರೈಟ್ಸ್, ನೆನ್ಪಿಟ್ಕೊಡ್ರಿ. ಹಿ ರೈಟ್ ಅಲ್ಲ, ಹಿ ರೈಟ್ಸ್. ಶಿ ರೈಟ್ಸ್, ಇಟ್ ರೈಟ್ಸ್. ಆಮೇಲೆ ಹಿ ಇಲ್ಲೇನ್ ಬರುತ್ತೆ? ಹಿ ಈಸ್ ಬರುತ್ತೆ. ಆಮೇಲೆ ಹಿ ಹ್ಯಾಸ್ ಬರುತ್ತೆ. ಹಿ ಶಿ ಇಟ್ಟಿದ್ರೆ ಹ್ಯಾಸ್ ಬರುತ್ತೆ. ಇಲ್ಲಿ ಹಿ ಹ್ಯಾಸ್ ಬರುತ್ತೆ ಅಷ್ಟೇ. ಉಳಿದಿರೋದೆಲ್ಲ ಸಿಮಿಲರ್ ಇರುತ್ತೆ. ಆಮೇಲೆ ಯು ಇದ್ರೆ ಇಲ್ಲಿ ಯು ಆರ್ ರೈಟಿಂಗ್. ಕ್ಲಿಯರ್ ಆಯ್ತಾ? ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ ಎಲ್ರಿಗೂ ಬರುತ್ತೆ ಈಗ. ಆನ್ಲೈನ್ನವ್ರಿಗೆ ಕ್ಲಿಯರ್ ಇದೆಯಾ? ಪ್ರೆಸೆಂಟ್ ಟೆನ್ಸ್ ಎಲ್ಲ ಪಿ ಟಿ ಅಂತ ಬರೀರಿ. ಇದನ್ನ ಈ ಚಾರ್ಟ್ ಒಂದು ನೆನ್ಪಿಟ್ಕೊಂಡ್ ಬಿಡ್ರಿ. ಉಳಿದಿರೋದೆಲ್ಲ ಇದನ್ನ ತಿದ್ದುಪಡಿ ಮಾಡ್ಕೊಂಡ್ರೆ ಮುಗೀತು ಇದ್ರೊಳಗಡೆ. ನೆಕ್ಸ್ಟ್ ಪಾಸ್ಟ್ ಟೆನ್ಸ್ ಹೋಗೋಣ ಈಗ. ಈ ಪ್ರತಿಯೊಂದು ಪದದ ಅರ್ಥವನ್ನ ಗೂಗಲ್ ನಲ್ಲಿ ಚೆಕ್ ಮಾಡ್ಕೊಂಡು ಕೆಳಗಡೆ ಬರ್ಕೊಳ್ಬೇಕು ಇಲ್ಲಿ. ಅದ್ ನಿಮ್ ಹೋಮ್ವರ್ಕ್. ಕನ್ನಡದಲ್ಲಿ ಎಕ್ಸಾಕ್ಟ್ ವಾಕ್ಯ ಏನಾಗುತ್ತೆ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ಆಮೇಲೆ ಈಗ ಭೂತಕಾಲಕ್ಕೆ ಹೋಗೋಣ. ಭೂತಕಾಲ ಏನು? ಇಲ್ಲಿ ಏನ್ ಕಲಿತೀವಿ ಅಂದ್ರೆ ಹಿಂದೆ ನಡೆದ ಒಂದು ಕ್ರಿಯೆಯ ಬಗ್ಗೆ ಹೇಳಿದ್ರೆ ಅದನ್ನ ಭೂತಕಾಲದಲ್ಲಿದೆ ಅಂತ ನಾವು ತಿಳ್ಕೊಳ್ಬೇಕು. ಓಕೆ. ಸೊ ಭೂತಕಾಲದಲ್ಲಿ ಕೂಡ ನಮಗೆ 4 ವಿಭಾಗಗಳು ಕಂಡು ಬರುತ್ತೆ. ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಇಂಡೆಫಿನೈಟ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೇಗಿರುತ್ತೆ? ಭೂತಕಾಲದ ಒಂದು ಕ್ರಿಯೆಯು ಯಾವಾಗ ಆರಂಭವಾಯಿತು, ಯಾವಾಗ ಮುಗಿಯಿತು ಎಂಬುದನ್ನು ಖಚಿತವಾಗಿ ಹೇಳದಿದ್ದರೆ ಅದು ಅನಿರ್ದಿಷ್ಟ ಭೂತಕಾಲ. ಖಚಿತತೆ ಗೊತ್ತಿಲ್ಲ ನಮ್ಗೆ ಯಾವಾಗ ಸ್ಟಾರ್ಟ್ ಆಗಿದೆ, ಯಾವಾಗ ಮುಗಿದಿದೆ. ನೋಡೋಣ, ಅದಕ್ಕೊಂದು ಉದಾಹರಣೆ. ಈಗ ನಾವು ವರ್ಬ್ಸ್ ಅನ್ನ ನೋಡಿದ್ವಿ, ಡಿಫ್ರೆಂಟ್ ಟೈಪ್ಸ್ ವರ್ಬ್ಸ್ ನೋಡಿದ್ವಿ. ರೈಟ್ ಇದ್ದದ್ದು ಏನಾಗಿತ್ತು? ನೆಕ್ಸ್ಟ್ ರೋಟ್, ಮುಂದೆ ರಿಟರ್ನ್. ಈಗ ನೋಡ್ರಿ, ಇದು ಪ್ರೆಸೆಂಟ್, ಇದು ಪಾಸ್ಟ್, ಇದು ಪಾಸ್ಟ್ ಪಾರ್ಟಿಸಿಪಲ್. ಸೊ ಈಗ ನಾವು ಮೊದ್ಲು ಯಾವ್ದು ಕಲ್ತ್ವಿ? ಯಾವ ಟೆನ್ಸ್ ಗಳನ್ನ ಕಲ್ತ್ವಿ? ಪ್ರೆಸೆಂಟ್ ಟೆನ್ಸ್ ಅಲ್ವಾ? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸಿದ್ ಯಾವುದು? ರೈಟ್. ಮತ್ತೆ ಇದನ್ನ ರಿಟರ್ನ್ ಕೂಡ ಬಳಸಿದೀವಿ. ಸರ್ ಅಲ್ಲಿ ಯಾಕೆ ಇದನ್ನ ಬಳಸಿದ್ವಿ ಅಂದ್ರೆ ಯಾಕೆ ಬಳಸಿದ್ವಿ ಇದನ್ನ? ಹ್ಯಾವ್ ಏನಾದ್ರು ಬಂದ್ರೆ ಅದರ ಪಕ್ಕದಲ್ಲಿ ಇದೇ ಇರಬೇಕು, ರೂಲ್ಸ್ ಅದು ಇಂಗ್ಲಿಷ್ ನಲ್ಲಿ. ಓಕೆ. ಸೊ ಈಗ ನಾವ್ ಯಾವ್ದು ಕಲಿತಾ ಇದೀವಿ? ಪಾಸ್ಟ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ಇದ್ದಾಗ ಏನ್ ಕಲಿಬೇಕು? ಏನ್ ಹಾಕ್ಬೇಕು ನಾವು? ರೋಟೆ ಹಾಕ್ಬೇಕಾಗತ್ತೆ. ನೋಡೋಣ ಇಲ್ಲಿ. ಐ ರೋಟ್, ನಾನು ಬರೆದೆ. ಯಾವಾಗ ಬರದೆ ಗೊತ್ತಿಲ್ಲ, ಯಾವಾಗ ಆರಂಭ ಆಗಿತ್ತು ಗೊತ್ತಿಲ್ಲ. ಸಿಂಪಲ್ ಪಾಸ್ಟ್. ವಿ ರೋಟ್, ನಾವು
ಬರೆದೆವು. ಯು ರೋಟ್, ನೀನು ಬರೆದೆ, ನೀವು ಬರೆದ್ರಿ. ಹಿ ಶಿ ಇಟ್ ರೋಟ್ಸ್ ಆಗಲ್ಲ, ರೋಟೇ ಇರುತ್ತೆ. ರೈಟ್ಸ್ ಇದ್ರೆ ರೈಟ್ ಇದ್ರೆ ಮಾತ್ರ ರೈಟ್ಸ್ ಆಗತ್ತೆ, ರೋಟ್ ಇದ್ರೆ ರೋಟೇ ಎಲ್ರಿಗೂ. ಆಮೇಲೆ ದೇ ರೋಟ್, ನೆನ್ಪಿಟ್ಕೊಳ್ಳಿ ಇಲ್ಲಿ. ಓಕೆ, ಅದು ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಮಾತ್ರ ರೈಟ್ಸ್ ಆಗತ್ತೆ. ಓಕೆ, ಎಸ್ ಹಚ್ಚಬೇಕು, ಇಲ್ಲ ಅಂದ್ರೆ ಹಚ್ಚೋ ಹಾಗಿಲ್ಲ. ಇದು ಯಾವ ಕಾಲ ಇದು? ಸಿಂಪಲ್ ಪಾಸ್ಟ್ ಟೆನ್ಸ್. ಈಗ ಎರಡನೇದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಈಸಿ ಇದೆ, ತುಂಬಾ ಈಸಿ. ಅಲ್ಲಿ ಏನಿತ್ತು ಹೇಳಿ? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಏನ್ ಬಳಸಿದ್ವಿ? ಇಲ್ಲಿ ಏನಿತ್ತು? ಐ ಆಮ್ ರೈಟಿಂಗ್ ಇತ್ತು. ಸೊ ನಾವ್ ಹಿಂದೆ ನೋಡಿದೀವಿ, ಆಮ್ ಇದ್ದದ್ದು ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗತ್ತೆ? ವಾಸ್ ಆಗತ್ತೆ, ಹೌದಲ್ವಾ? ಐ ಆಮ್, ಐ ವಾಸ್, ಹಿ ಈಸ್, ಹಿ ವಾಸ್, ಆ ತರ. ಐ ವಾಸ್ ರೈಟಿಂಗ್. ವಿ ಆರ್ ಇತ್ತಿಲ್ಲಿ, ಆರ್ ಇತ್ತಲ್ವಾ? ಸೊ ಇಲ್ಲಿ ಏನಾಗತ್ತೆ? ವಿ ವರ್ ರೈಟಿಂಗ್ ಆಗತ್ತೆ. ಆಮೇಲೆ ಯು ಆರ್ ಇತ್ತಲ್ಲಿ ವರ್ ಆಯ್ತದು ಭೂತಕಾಲಕ್ಕೆ ಬಂದಾಗ. ಆಮೇಲೆ ಇಲ್ಲೂ ಕೂಡ ವರ್ ಆಯ್ತು. ಇಲ್ಲಿ ಹಿ ಶಿ ಇಟ್ ಈಸ್ ರೈಟಿಂಗ್ ಇತ್ತು. ಇದು ಪಾಸ್ಟ್ ಟೆನ್ಸ್ ಭೂತಕಾಲ ಇರೋದ್ರಿಂದ ಈಸ್ ಇದ್ದಿದ್ದು ವಾಸ್ ಆಗಿದೆ. ಆಮೇಲೆ ದೇ ಆರ್ ಇದ್ದಿದ್ದು ವರ್ ಆಗಿದೆ. ಕ್ಲಿಯರ್? ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಏನಾಗುತ್ತೆ ನೋಡೋಣ. ಭೂತಕಾಲದಲ್ಲಿ ಒಂದು ಕ್ರಿಯೆಯು ಪೂರ್ಣಗೊಂಡಿರುವುದನ್ನು ಸೂಚಿಸಿದರೆ ಅದು ಪೂರ್ಣ ಭೂತಕಾಲದಲ್ಲಿ ಇದೆ ಎಂದು ತಿಳಿಯಬೇಕು. ಐ ಹ್ಯಾಡ್ ರಿಟರ್ನ್, ನಾನು ಬರೆದಿದ್ದೆ. ಓಕೆ, ಆ ತರ ನೋಡೋಣ ಏನಿದೆ ಇದು. ಅಲ್ಲೇನಿತ್ತು? ಇಲ್ಲೇನಿತ್ತು? ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಏನಿತ್ತು? ಐ ಹ್ಯಾವ್ ರಿಟರ್ನ್ ಇತ್ತು. ಸೊ ಹ್ಯಾಡ್ ಬಂದಿದೆ ಇಲ್ಲಿ. ಯಾಕೆ ಹ್ಯಾಡ್ ಬಂತು? ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ವಿ ಹ್ಯಾವ್ ಇತ್ತು, ಹ್ಯಾಡ್ ಆಗಿದೆ. ಯು ಹ್ಯಾವ್ ಇತ್ತು, ಹ್ಯಾಡ್ ಆಗಿದೆ. ದೇ ಹ್ಯಾವ್ ಇತ್ತು, ಹ್ಯಾಡ್ ಆಗಿದೆ. ಯು ಹ್ಯಾಡ್ ಇತ್ತು, ಹ್ಯಾವ್ ಆಗಿದೆ. ಸಾರಿ, ಹ್ಯಾವ್ ಇತ್ತು, ಹ್ಯಾಡ್ ಆಗಿದೆ. ಇಲ್ಲೇನಿತ್ತು? ಹ್ಯಾಸ್ ಇತ್ತು. ಹ್ಯಾಸ್ ಇದು ಪ್ರೆಸೆಂಟ್ ಟೆನ್ಸ್, ಹ್ಯಾಡ್ ಅನ್ನೋದು ಪಾಸ್ಟ್ ಟೆನ್ಸ್. ಸೊ ಎಲ್ಲ ಕಡೆ ಸೇಮ್ ಇದೆ. ಇಲ್ಲಿ ರೋಟ್ ಬಳಸಿಲ್ಲ, ನಾವು ರೋಟ್ ಬಳಸಿಲ್ಲ. ಪಾಸ್ಟ್ ಟೆನ್ಸ್ ಕಲಿತಾ ಇದ್ರು ಕೂಡ ಏನ್ ಯೂಸ್ ಮಾಡಿದೀವಿ? ರಿಟರ್ನ್. ರಿಟರ್ನ್ ಯಾಕೆ ಯೂಸ್ ಮಾಡಿದೀವಿ? ಹಾಗಿದೆ ನೋಡಿ, ಇದ್ರ ಪಕ್ಕದಲ್ಲಿ ಏನೇ ಬಂದ್ರು ಕೂಡ ಕಡ್ಡಾಯವಾಗಿ ನಮಗದು ಪಾಸ್ಟ್ ಪಾರ್ಟಿಸಿಪಲ್ ನಲ್ಲೇ ಇರಬೇಕು ವರ್ಡ್. ಕ್ಲಿಯರ್? ಇವುಗಳ ಅರ್ಥವನ್ನ ಬರೀರಿ ನೋಡೋಣ. ಗೂಗಲ್ ಅಲ್ಲಿ ಚೆಕ್ ಮಾಡಿ, ಗೂಗಲ್ ಟ್ರಾನ್ಸ್ಲೇಟರ್ ಅಲ್ಲಿ ಹಾಕಿ ಐ ಹ್ಯಾಡ್ ರಿಟರ್ನ್ ಬರೀರಿ, ಏನ್ ತೋರಿಸುತ್ತೆ ನೋಡಿ ಅದು. ಹ್ಮ್, ನಾನು ಬರೆದಿದ್ದೆ ಅಲ್ವಾ? ಇದನ್ನ ಹಾಕ್ರಿ ನೋಡೋಣ. ಹಿ ಹ್ಯಾಡ್ ರಿಟರ್ನ್ ಹಾಕ್ರಿ. ಹಾ, ಹೇಳ್ರಿ. ಇದು ಹಿ ಹ್ಯಾಡ್ ರಿಟರ್ನ್. ಅವನು ಅವನು ಬರೆದಿದ್ದ, ಬರೆದಿದ್ದ ಆಗ ಹಿಂದೆ ಬರೆದಿದ್ದ. ಸೊ ಅದಕ್ಕೋಸ್ಕರ ಪಾಸ್ಟ್ ಟೆನ್ಸ್ ಇದು. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಏನು ಇಲ್ಲ, ಸೇಮ್ ಮತ್ತೆ ಅದೇ ರೂಲ್ಸ್. ಅಲ್ಲೇನಿತ್ತು? ಹ್ಯಾವ್ ಇತ್ತಲ್ಲಿ, ಇಲ್ಲಿ ಹ್ಯಾಡ್ ಬಂದಿದೆ. ಅಲ್ಲಿ ಹ್ಯಾವ್ ಇತ್ತು, ಇಲ್ಲಿ ಹ್ಯಾಡ್ ಬಂದಿದೆ. ಏನು ಇಲ್ಲ, ಎಲ್ಲ ಸಿಮಿಲರ್ ಉಳಿದಿರೋದು. ಭೂತಕಾಲದ ಹೇಳ್ತಾ ಇದೀವಿ. ಕ್ಲಿಯರ್? ಸರಿ, ಇದನ್ನ ಒಂದ್ ರೌಂಡ್ ಚಾರ್ಟ್ ಮಾಡೋಣ ಎಲ್ಲ ಸೇರಿ ಈಗ ನೋಡಿ. ಓಕೆ, ಸೊ ಇದು ನಮ್ದು ಯಾವ್ದಿದು? ಪ್ರೆಸೆಂಟ್ ಅಲ್ವಾ? ಈಗ ಇದನ್ನೇ ಪಾಸ್ಟ್ ಮಾಡೋಣ ಈಗ. ಏನು ಹೇಳಿ ಫಸ್ಟ್? ಸಿಂಪಲ್ ಪಾಸ್ಟ್ ಟೆನ್ಸ್. ಐ ಏನಾಗುತ್ತೆ? ಐ ರೋಟ್. ನೆಕ್ಸ್ಟ್ ಸಿಂಪಲ್ ಕಂಟಿನ್ಯೂ, ಏನು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಐ, ಇಲ್ಲೇನಿತ್ತು? ಆಮ್ ಇತ್ತು. ಸೊ ಆಮ್ ಅಂದ್ರೆ ಈಗ, ಅದು ಹಿಂದೆ ಇದ್ದದನ್ನ ಹೇಳುವಾಗ ವಾಸ್ ರೈಟಿಂಗ್. ಆಡ್ ಮಾಡೋದು ಅದಕ್ಕೆ ಅಲ್ವಾ? ಆಮೇಲೆ ಪ್ರೆಸೆಂಟ್, ಸಾರಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಏನಾಗುತ್ತೆ? ಐ ಏನು ಬರುತ್ತೆ? ಇಲ್ಲಿ ಹ್ಯಾವ್ ಇತ್ತು,
ಹ್ಯಾವ್ ಅಂದ್ರೆ ಪ್ರೆಸೆಂಟ್ ಇತ್ತು, ನಾವೀಗ ಪಾಸ್ಟ್ ಟೆನ್ಸ್ ಮಾಡ್ತಾ ಇದ್ದೀವಿ. ಸೊ ಐ ಹ್ಯಾಡ್ ರಿಟರ್ನ್. ಓಕೆ, ಸೊ ಇಲ್ಲೂ ಕೂಡ ಸೇಮ್ ರಿಟರ್ನ್ನೇ ಇದೆ. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಏನಿಲ್ಲ, ಸೇಮ್ ನೋಡಿ, ನೌನ್ ಆರ್ ಪ್ರೊನೌನ್ ಹಾಕಬೇಕು. ಪ್ರೊನೌನ್ ಹಾಕದೆ ಐ ಅಂತ. ನೆಕ್ಸ್ಟ್ ಹ್ಯಾವ್ ಫಾರ್ಮ್ ವರ್ಬ್ ಹಾಕಬೇಕು. ಅಲ್ಲಿ ಹ್ಯಾವ್ ಇದೆ, ಸೊ ಇದು ಪಾಸ್ಟ್ ಇರೋದ್ರಿಂದ ಏನ್ ಹಾಕ್ತಾ ಇದ್ದೀನಿ, ಆಡ್ ಹಾಕ್ತಾ ಇದ್ದೀನಿ. ಸೊ ಅದಿನ್ನು ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಏನ್ ಆಡ್ ಮಾಡ್ತಾ ಇದ್ದೀನಿ, ಬೀನ್ ಆಡ್ ಮಾಡ್ತಾ ಇದ್ದೀನಿ ಅದಕ್ಕೆ. ಆಮೇಲೆ ಲಾಸ್ಟ್ ವಿತ್ ಐ ಎನ್ ಜಿ ಏನ್ ಮಾಡ್ತಾ ಇದ್ದೀನಿ, ವರ್ಬ್ ಬರಿತಾ ಇದ್ದೀನಿ, ರೈಟಿಂಗ್. ಐ ಹ್ಯಾಡ್ ಬೀನ್ ರೈಟಿಂಗ್. ಕಂಟಿನ್ಯೂಸ್ ಅಂದ್ರೆ ಐ ಎನ್ ಜಿ ಬರುತ್ತೆ ಅಲ್ಲಿ, ನಡೀತಾ ಇದೆ ಕೆಲಸ. ರೈಟಿಂಗ್, ಗೋಯಿಂಗ್, ಕಮ್ಮಿಂಗ್ ಅಲ್ವಾ. ಇಲ್ಲಿ ನೋಡಿ, ಕಂಟಿನ್ಯೂಸ್ ಇದ್ದಾಗ ಐ ಎನ್ ಜಿ ಬರುತ್ತೆ, ಕಂಟಿನ್ಯೂಸ್ ಇದ್ದಾಗ ಐ ಎನ್ ಜಿ ಬರುತ್ತೆ. ಪರ್ಫೆಕ್ಟ್ ಇದ್ದಾಗ ಹ್ಯಾಡ್ ಇರುತ್ತೆ ಅಥವಾ ಹ್ಯಾವ್ ಇರುತ್ತೆ, ಪರ್ಫೆಕ್ಟ್ ಇದ್ದಾಗ ಹ್ಯಾವ್ ಇರುತ್ತೆ ಅಥವಾ ಹ್ಯಾಡ್ ಇರುತ್ತೆ. ಓಕೆ, ಸೊ ಇವು. ನೆಕ್ಸ್ಟ್ ಈಗ ಮೂರನೇದು ನೋಡೋಣ. ಅರ್ಥ ಆಗ್ತಾ ಇದೆ ಅಲ್ವಾ, ಕ್ಲಿಯರ್ ಆಗ್ತಾ ಇದೆ, ಪರ್ಫೆಕ್ಟ್ ಆಗ್ತಾ ಹೋಗೋಣ. ನೆಕ್ಸ್ಟ್ ಇನ್ನು ಲಾಸ್ಟ್ ಫ್ಯೂಚರ್ ಟೆನ್ಸ್ ಅಂತ ಬರುತ್ತೆ. ಭವಿಷ್ಯತ್ ಕಾಲವನ್ನ ಇಲ್ಲಿ ನೋಡ್ತೀವಿ ನಾವು ಯಾವ ತರ ಬಳಸ್ತೀವಿ ಇಲ್ಲಿ. ಮುಂಬರುವ ಕಾಲದಲ್ಲಿ ಒಂದು ಕ್ರಿಯೆಯು ಜರುಗಲಿರುವ ಬಗ್ಗೆ ಖಚಿತವಾದ ಹೇಳಿಕೆ ಇಲ್ಲದಿದ್ದರೆ ಅದು ಅನಿರ್ದಿಷ್ಟ ಭವಿಷ್ಯತ್ ಕಾಲ, ಫ್ಯೂಚರ್ ಇಂಡೆಫಿನೈಟ್ ಆರ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ನಾವು ಪ್ರೆಸೆಂಟ್ ಮತ್ತು ಪಾಸ್ಟ್ ಟೆನ್ಸ್ ಅನ್ನ ಕಲಿಯುವಾಗ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಿರ್ಲಿಲ್ಲ, ಹೌದಲ್ವಾ. ಏನ್ ಬರ್ದಿದ್ವಿ, ಫಸ್ಟ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನ್ ಬರ್ದಿದ್ವಿ, ಐ ರೈಟ್ ಅಷ್ಟೇ ಬರ್ದಿದ್ವಿ. ಓಕೆ, ರೈಟಿಂಗ್ ಅನ್ನೋದು ಇದರಲ್ಲಿ ಬರುತ್ತೆ, ಕಂಟಿನ್ಯೂ ಅಲ್ಲಿ ಬರುತ್ತೆ. ಈಗ ಸಿಂಪಲ್ ನೋಡ್ತಾ ಇದೀವಿ. ಓಕೆ, ಅಲ್ಲಿ ಏನೂ ಇರಲಿಲ್ಲ, ಬಸ್ಟ್ ಐ ರೈಟ್ ಅಂತ ಇತ್ತು. ಪಾಸ್ಟ್ ನಲ್ಲಿ ಐ ರೋಟ್ ಅಂತ ಇತ್ತು. ಬಟ್ ಇಲ್ಲಿ ಮುಂದೆ ಆಗೋದಿದೆ ಕೆಲಸ, ಇದು ಭವಿಷ್ಯತ್ ಕಾಲದ ಬಗ್ಗೆ ನೋಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಹೆಲ್ಪಿಂಗ್ ವರ್ಬ್ ಅನ್ನ ನಾವಿಲ್ಲಿ ಬಳಸ್ಕೊಳ್ತೀವಿ. ನೋಡೋಣ ಏನಿದೆ. ಐ ಶಾಲ್ ರೈಟ್ ಹಾಕ್ರಿ ಗೂಗಲ್ ಅಲ್ಲಿ, ಏನ್ ತೋರಿಸುತ್ತೆ ನೋಡ್ರಿ. ಐ ಶಾಲ್ ರೈಟ್. ಈ ತರ ಪ್ರತಿಯೊಂದು ವರ್ಡ್ ಕೂಡ ನೀವು ಯೂಸ್ ಗೂಗಲ್ ನಲ್ಲಿ ನೋಡ್ಕೊಳ್ಬೇಕು. ಹಾ, ಏನಿದೆ ಹೇಳ್ರಿ. ಐ ಶಾಲ್ ರೈಟ್. ನಾನು ಅಥವಾ ನಾನು ಬರೆಯಬಲ್ಲೆ, ಮುಂದೆ ನಾನು ಬರೆಯಬಹುದು, ಆ ತರ ಆಗುತ್ತೆ. ನಾನು ಬರೆಯುತ್ತೇನೆ. ಈಗ ಟೀಚರ್ ನಮ್ಮ ಸ್ಕೂಲ್ ಹೇಳಿದ್ರು ನಿಮಗೆ ಹೋಮ್ ವರ್ಕ್ ಮಾಡ್ಕೊಂಡು ಬನ್ನಿ ಅಂತ. ಎಸ್ ಸರ್, ಐ ಶಾಲ್ ರೈಟ್, ನಾನು ಬರೀತೀನಿ. ಅದು ಈಗ ಅಲ್ಲ, ಅದು ಮುಂದೆ ಮಾಡೋಣಿದೀನಿ ಅಂತ ಹೇಳುವಾಗ ಯೂಸ್ ಮಾಡ್ಕೊಳ್ಬೇಕು. ಆಮೇಲೆ ವಿ ಶಾಲ್ ರೈಟ್. ನೋಡಿ, ಫಸ್ಟ್ ಪರ್ಸನ್ ಇದ್ದಾಗ ಶಾಲ್ ಬಳಸ್ತಾರೆ. ಓಕೆ, ಇದು ಯಾವಾಗ ಆ ಸಾಧ್ಯತೆ ಇದ್ದಾಗ ಮಾಡ್ಬೋದು, ಮಾಡ್ದನೂ ಇರಬಹುದು. ಬಟ್ ಇಲ್ಲಿ ಅಕಸ್ಮಾತ್ ಐ ವಿಲ್ ರೈಟ್ ಅಂದ್ರೆ ಏನದು, ಪಕ್ಕ ನಾನು ಖಂಡಿತವಾಗೂ ಮಾಡ್ಕೊಂಡು ಬರ್ತೀನಿ ಅಂತ ಅರ್ಥ. ಶಾಲ್ ಬದಲಿಗೆ ವಿಲ್ ಹಾಕಿದ್ರೆ ಎಸ್ ಐ ವಿಲ್ ಮೇಕ್ ಇಟ್, ಐ ವಿಲ್ ಕ್ಲಿಯರ್ ಎಕ್ಸಾಮ್ ಅಂತ ಅಂದ್ರೆ ಏನು, ವಿ ವಿಲ್ ಕ್ರಿಯೇಟ್ ಹಿಸ್ಟ್ರಿ ಅಂದ್ರೆ ಏನು, ಪಕ್ಕ ಅನ್ನೋದ್ರಲ್ಲಿ ವಿಲ್ ಅನ್ನು ಯೂಸ್ ಮಾಡ್ತೀವಿ. ಇಲ್ಲ ಸಾಮಾನ್ಯವಾಗಿ ಶಾಲ್ ಕೂಡ ಯೂಸ್ ಮಾಡ್ತಾರೆ. ವಿಲ್ ಶಾಲ್ ಅಲ್ಲಿ ಏನಂತ ದೊಡ್ಡ ಡಿಫರೆನ್ಸ್ ಇಲ್ಲ. ನೀವು ಬಿಗಿನಿಂಗ್ ನಲ್ಲಿ ಯಾವ್ದನ್ನ ಯೂಸ್ ಮಾಡಿದ್ರು ನಡೆಯುತ್ತೆ, ವಿಲ್ ಆದ್ರೂ ಹಾಕ್ರಿ, ಶಾಲ್ ಆದ್ರೂ ಹಾಕ್ರಿ ನಡೆಯುತ್ತೆ. ಬಟ್ ಈಸ್ಟ್ ನೆನಪಿರ್ಲಿ, ಸಾಮಾನ್ಯವಾಗಿ ಫಸ್ಟ್ ಪರ್ಸನ್ ಇದ್ದಾಗ, ಫಸ್ಟ್ ಪರ್ಸನ್ ಅಂದ್ರೆ ಯಾವುದು, ಐ ವಿ, ಮೊದಲ ಲೈನ್. ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ ಶಿ ಇಟ್ ಅಂಡ್ ದೇ, ಯು. ಸೊ ಇಲ್ಲಿ ಉಳಿದಿರೋದು ಯು ವಿಲ್ ರೈಟ್, ನೀನ್ ಮುಂದೆ ಬರೆಯುತ್ತಿಲ್ಲ, ಯು ವಿಲ್ ರೈಟ್, ವಿ ಶಾಲ್ ರೈಟ್, ಹಿ ಶಿ ಇಟ್ ವಿಲ್ ರೈಟ್, ದೇ ವಿಲ್ ರೈಟ್. ಈ ತರ ಸಿಂಪಲ್ ಫ್ಯೂಚರ್ ಟೆನ್ಸ್ ಇದು. ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಅಲ್ಲಿ ಏನಾಗುತ್ತೆ ನೋಡೋಣ. ಒಂದು ಹೊಸ ವರ್ಬ್ ಯೂಸ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತಾರೆ ಇಲ್ಲಿ, ಬಿ ಬರುತ್ತೆ. ಇಲ್ಲಿ ಒಂದು ಎಕ್ಸ್ಟ್ರಾ, ಐ ಶಾಲ್ ಬಿ ರೈಟಿಂಗ್. ಅಲ್ಲಿ ಒಂದನೇದ್ರಲ್ಲಿ ಏನಿತ್ತು ನಮಗೆ, ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಏನಿತ್ತು, ಐ ಆಮ್ ರೈಟಿಂಗ್. ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಏನಿತ್ತು, ಐ ವಾಸ್ ರೈಟಿಂಗ್. ಸೊ ಇಲ್ಲಿ ಫ್ಯೂಚರ್ ನೋಡ್ತಾ ಇದೀವಿ. ಸೊ ಫ್ಯೂಚರ್ ಇರೋದ್ರಿಂದ ಶಾಲ್ ಅಥವಾ ವಿಲ್ ಹಾಕ್ಬೇಕು ನಾವು. ಓಕೆ, ಐ ಶಾಲ್ ರೈಟಿಂಗ್ ಅಂದ್ರೆ ಸರಿ ಅನ್ಸಲ್ಲ. ಓಕೆ, ಅದಕ್ಕೊಂದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತಾರೆ ಇವ್ರು ಇಂಗ್ಲಿಷ್ ನಲ್ಲಿ, ಯಾವ್ದದು, ಬಿ. ಐ ಶಾಲ್ ಬಿ ರೈಟಿಂಗ್, ವಿ ಶಾಲ್ ಬಿ ರೈಟಿಂಗ್, ಯು ವಿಲ್ ಬಿ ರೈಟಿಂಗ್, ಯು ವಿಲ್ ಬಿ ರೈಟಿಂಗ್, ಹಿ ಶಿ ವಿಲ್ ಬಿ ರೈಟಿಂಗ್, ದೇ ವಿಲ್ ಬಿ
ರೈಟಿಂಗ್. ಹಾಕ್ರಿ ಗೂಗಲ್ ಅಲ್ಲಿ ದೇ ವಿಲ್ ಬಿ ರೈಟಿಂಗ್ ಅಂತ ಬರೀ ನೋಡೋಣ, ಏನ್ ತೋರಿಸುತ್ತೆ? ದೇ ವಿಲ್ ಬಿ ರೈಟಿಂಗ್. ಅವರು ಬರೆಯುತ್ತಾ ಇರಬಹುದು ಅಂತ ತೋರಿಸುತ್ತೇನೆ ನೋಡಿ. ದೇ ವಿಲ್ ಬಿ ರೈಟಿಂಗ್. ಅವರು ಅವರು ಬರೆಯುತ್ತಾರೆ, ನಡೆಯುತ್ತೆ. ಅವರು ಬರೆಯುವರು, ನಡೆಯುತ್ತೆ. ಸೊ ಇವುಗಳನ್ನ ಈಗ ಜಸ್ಟ್ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ. ನೀವು ಜಾಸ್ತಿ ಜಾಸ್ತಿ ಇಂಗ್ಲಿಷ್ ಓದಿದ ಹಾಗೆ ಗೊತ್ತಾಗತ್ತೆ ಇವ್ನ ಯಾಕೆ ಬಳಸ್ತಾ ಇದಾರೆ ಇಲ್ಲಿ ಅಂತ. ನೆಕ್ಸ್ಟ್ ಈಗ ನಾವ್ ಯಾವ್ದಕ್ ಬಂದ್ವಿ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಒಂದು ಏನ್ ಆಡ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ? ಹ್ಯಾವ್ ಫಾರ್ಮ್ ವರ್ಬ್ ಬರುತ್ತೆ. ಸೊ ಇಲ್ಲಿ ನೋಡಿ, ಐ ಶಾಲ್ ಬಿಡ್ತಾನೆ ಇಲ್ಲ, ಈ ವಿಲ್ಲು ಶಾಲ್ಗಳು ಬಿಡೋದಿಲ್ಲ. ಫ್ಯೂಚರ್ ಟೆನ್ಸ್ ಅಲ್ಲಿ ಇದ್ದಾಗ ಇವು ನೌನ್ ಆರ್ ಪ್ರೊನೌನ್ ಜೊತೆ ಪಕ್ಕದಲ್ಲೇ ಇರುತ್ತೆ. ಸೊ ಹ್ಯಾವ್ ರಿಟನ್, ಆಮೇಲೆ ವಿ ಶಾಲ್ ಹ್ಯಾವ್ ರಿಟನ್, ಯು ವಿಲ್ ಹ್ಯಾವ್ ರಿಟನ್, ಯು ವಿಲ್ ಹ್ಯಾವ್ ರಿಟನ್, he she it will have written, they will have written. ಓಕೆ, ಈ ತರ. ಸೊ ಇಲ್ಲಿ ಏನು ಬರುತ್ತೆ? ವಿಲ್ ಹ್ಯಾವ್, ಶಾಲ್ ಹ್ಯಾವ್ ಬಳಸ್ತಾರೆ ಇಲ್ಲಿ ಮುಂದೆ. ಮತ್ತೆ ಇಲ್ಲಿ ನೋಡಿ ಒಂದು ಬದಲಾವಣೆ ಏನಂತ ಅಂದ್ರೆ, ನಾವು ಸಾಮಾನ್ಯವಾಗಿ ಏನ್ ಕಲ್ತಿರ್ತೀವಿ, he she it ಪಕ್ಕದಲ್ಲಿ ಹ್ಯಾವ್ ಬಂದ್ರೆ ಅದು ಹ್ಯಾಸ್ ಇರಬೇಕು ಅಂತ ಬಳಸ್ತೀವಿ. ಬಟ್ ಇಲ್ಲಿ ವಿಲ್ ಪಕ್ಕದಲ್ಲಿ ಹ್ಯಾವ್ ಬರ್ತಾ ಇರೋದ್ರಿಂದ ಸೇಮ್ ಹ್ಯಾವ್ ಇಟ್ಟಿದ್ದಾರೆ ಅವರು, ವ್ಯತ್ಯಾಸ ಏನು ಮಾಡಿಲ್ಲ. ನೆಕ್ಸ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಐ ಶಾಲ್ ಹ್ಯಾವ್ ಪರ್ಫೆಕ್ಟ್ ಬೀನ್ ರೈಟಿಂಗ್. ಗೂಗಲ್ ಅಲ್ಲಿ ಹಾಕಿ ನೋಡೋಣ ಏನ್ ತೋರಿಸುತ್ತೆ ಇದು ವಾಕ್ಯ. ಐ ಶಾಲ್ ಹ್ಯಾವ್ ಬೀನ್ ರೈಟಿಂಗ್. ಪ್ರತಿಯೊಂದು ಪದದ ಅರ್ಥನೂ ಬರ್ಕೊಡ್ರಿ ಹೋಮ್ವರ್ಕ್ ಅಲ್ಲಿ ಹೋಗಿ, ಪ್ರತಿಯೊಂದು ವಾಕ್ಯದ್ದು ಏನ್ ತೋರಿಸ್ತಾ ಇದೆ ಇದರದು. ನಾನು ಬರೆಯುತ್ತಲೇ ಇದ್ದೆ ಅಲ್ವಾ, ಆ ತರ ಇದು ವಾಕ್ಯ ರಚನೆ ಆಗುತ್ತೆ. ಸೊ ಇಲ್ಲಿ ನಾವು ಇನ್ನೊಂದ್ಸಾರಿ ಇದ್ರದ್ದು ಚಾಟ್ ಮಾಡ್ಕೋಣ ಏನೇನಾಗತ್ತೆ ಅಂತ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಹೇಳಿಲ್ಲ, ಈಗ ಒಂದ್ಸಾರಿ ಮಾಡೋಣಲ್ಲ, ಇಲ್ಲಿ ಟ್ರೈ ಮಾಡೋಣ. ಸಿಂಪಲ್ ಫ್ಯೂಚರ್ ಟೆನ್ಸ್ ಏನಿತ್ತು? ಐ ಶಾಲ್ ಏನಿತ್ತು? ರೈಟ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಏನಿತ್ತು? ಐ ಶಾಲ್ ಬಿ ರೈಟಿಂಗ್. ಇದೊಂದು ಎಕ್ಸ್ಟ್ರಾ ಆಡ್ ಮಾಡಿದ್ರು ಅಲ್ವಾ. ಆಮೇಲೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಏನಿತ್ತು? ಐ ಶಾಲ್ ಹ್ಯಾವ್ ರಿಟನ್. ಆಮೇಲೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಐ ಶಾಲ್ ಹ್ಯಾವ್ ಬೀನ್ ರೈಟ್. ಈ ತರ ವಾಕ್ಯಗಳಿರುತ್ತೆ. ಸೊ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಕೇಳಿದ್ರಲ್ಲ ನೀವು, ಇಲ್ಲಿ ನೋಡಿ ಐ ಇದ್ದಾಗ ಶಾಲ್ ಹ್ಯಾವ್ ಬೀನ್ ರಿಟರ್ನ್ ಬರುತ್ತೆ. ಇಲ್ಲಿ ವಿ ಇದ್ದಾಗ ವಿ ಶಾಲ್ ಹ್ಯಾವ್ ರಿಟರ್ನ್, ಯು ಇದ್ದಾಗ ಯು ವಿಲ್ ಹ್ಯಾವ್ ರಿಟರ್ನ್, ಹಿ ಶಿ ಇಟ್ ಇದ್ದಾಗ ಹಿ ವಿಲ್ ಹ್ಯಾವ್ ರಿಟರ್ನ್ ಅಂತ ಬರುತ್ತೆ ಅಷ್ಟೇ. ಸಿಂಪಲ್. ಇವು ಈಗ ಅರ್ಥ ಮಾಡ್ಕೊಡ್ರಿ ಎಲ್ಲೆಲ್ಲಿ ಯಾವಾಗ ಬರ್ತಾ ಇದೆ ಅಂತ. ನಾವ್ ಇದನ್ನ ವಾಕ್ಯಗಳನ್ನ ಓದ್ತಿರ್ತಿರಲ್ಲ ಇಂಗ್ಲಿಷ್ ಪುಸ್ತಕಗಳಲ್ಲಿ, ಅವಾಗ ಯಾಕೆ ಇದು ಬಂತು ಇಮ್ಯಾಜಿನ್ ಮಾಡ್ಕೊಳ್ಳೋದು. ಇದು ಭೂತಕಾಲದಲ್ಲಿ ಇದೆಯಾ? ಅಲ್ಲಿ ಶಾಲ್ ಅಥವಾ ವಿಲ್ ಅಥವಾ ಹ್ಯಾವ್ ಇದ್ದಾಗ ಶಾಲ್ ಅಥವಾ ವಿಲ್ ಇದ್ರೆ ಏನಾಗುತ್ತೆ? ಅದು ಫ್ಯೂಚರ್ ಟೆನ್ಸ್ ಏನೋ ಹೇಳ್ತಾ ಇದಾರೆ ಅವರು ಅಂತ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಅವು ಅಲ್ಲಿರುವಂತಹ ಬಳಸಿರುವಂತಹ ಪದಗಳು ವರ್ಬ್ಗಳೆಲ್ಲ ಪಾಸ್ಟ್ ಟೆನ್ಸ್ ಅಲ್ಲಿ ಜಾಸ್ತಿ ಇದ್ರೆ ಅದೇನದರ ಅರ್ಥ? ಅದು ಹಿಂದೆ ಆಗಿ ಹೋಗಿರೋದು. ಇಲ್ಲಿ ವಾಸ್ ಇದೆ, ರೋಟ್ ಇದೆ, ಹ್ಯಾಡ್ ಇದೆ. ಸೊ ಇವೆಲ್ಲ ಇದ್ರೆ ಅದು ಪಾಸ್ಟ್ ಟೆನ್ಸ್ ಅಂತ ಕಲ್ಪನೆ ಮಾಡ್ಕೊಳ್ಳೋದು. ಇನ್ನು ಪ್ರೆಸೆಂಟ್ ಟೆನ್ಸ್ ಅಂತ ಹೇಗೆ ಕಲ್ಪನೆ ಮಾಡ್ಕೊಳ್ಳೋದು? ಆಮ್, ರೈಟ್, ಹ್ಯಾವ್ ಇವೆಲ್ಲ ಇದ್ದಾಗ ನಾವೇನ್ ಮಾಡ್ಕೊಳ್ಳೋದು? ಪ್ರೆಸೆಂಟ್ ಟೆನ್ಸ್ ಕಲ್ಪನೆ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ನೀವು ಅನ್ಬಹುದು, ಸರ್ ಇಲ್ಲೂ ಹ್ಯಾವ್ ಇದೆ, ಇಲ್ಲೂ ಹ್ಯಾವ್ ಇದೆ. ಓಕೆ, ಅದು ಪ್ರೆಸೆಂಟ್ ಟೆನ್ಸ್, ಇದು ಫ್ಯೂಚರ್ ಟೆನ್ಸ್ ಅಂತ ಹೇಗೆ ಕಂಡುಹಿಡಿಯೋದು ಹೇಳ್ರಿ ನೋಡೋಣ. ಯಾರು ಹೇಳ್ತೀರಿ? ಇಲ್ಲಿ ಶಾಲ್ ಇದೆ ನೋಡ್ರಿ, ಶಾಲ್ ಅಥವಾ ವಿಲ್ ಇದ್ರೆ ಅದೇನಾಗತ್ತೆ? ಫ್ಯೂಚರ್ ಟೆನ್ಸ್ ವಾಕ್ಯ ಅದು. ಆಮೇಲೆ ಇಲ್ಲೂ ರೈಟಿಂಗ್ ಇದೆ, ಇಲ್ಲೂ ರೈಟಿಂಗ್ ಇದೆ. ಹೇಗ್ ಕಂಡುಹಿಡಿತೀರಿ ಯಾವ್ದು ಪಾಸ್ಟ್ ಯಾವ್ದು ಪ್ರೆಸೆಂಟ್ ಅಂತ? ಇಲ್ಲಿ ವಾಸ್ ಇದೆ, ಆಗಿ ಹೋಗಿರೋದು ಇಲ್ಲಿ ಆಮ್ ಇದೆ ಅಲ್ವಾ.
ಸೊ ಈ ತರ ನಾವು ಇದನ್ನ ನೆನ್ಪಿಟ್ಕೊಳ್ಬಹುದು. ಆನ್ಲೈನ್ ಅವ್ರಿಗೆ ಅರ್ಥ ಆಗ್ತಾ ಇದೆ? ಆನ್ಲೈನ್ ಸ್ಟೂಡೆಂಟ್ಸ್? ಓಕೆ, ನೆನ್ಪಿಟ್ಕೊಳ್ತೀರಿ ಎಲ್ಲ ಟೆನ್ಸ್ಗಳನ್ನ? ಇವ್ ನೆನ್ಪಿಟ್ಕೊಂಡ್ರೆ ಮುಗೀತು, ಇಂಗ್ಲಿಷ್ ಬಂತು. ಇಲ್ರಿಗೆ ನೀವು 99% ಬಂತು. ನಾಳೆಯಿಂದ ಕ್ಲಾಸ್ಗೆ ಬರ್ಬೇಕು ಮತ್ತೆ. ಓಕೆ, ಇಂಗ್ಲಿಷ್ ಬಂತು ಈಗ ನಿಮ್ಗೆ. ಒಂದ್ ನಿಮಿಷ, ಒಂದ್ ಸ್ವಲ್ಪ ಜಾಸ್ತಿ ರಿವೈಸ್ ಮಾಡ್ಕೊಡ್ರಿ, ಪದೇ 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 ಬರುತ್ತೆ. ಈ ಕೆಲವೊಂದು ಮತ್ತೆ ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳಿದಾರೆ, ಅವ್ರು ನೋಡೋಣ ಏನ್ ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ಕ್ರಿಯಾಪದದ ಕೊನೆಯಲ್ಲಿ ವ್ಯಂಜನವಿದ್ದು ಅದರ ಹಿಂದೆ ಸ್ವರವಿದ್ದರೆ ING ಪ್ರತ್ಯಯ ಹಚ್ಚುವಾಗ ಕೊನೆಯ ವ್ಯಂಜನವು ದ್ವಿತ್ವವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ದ್ವಿತ್ವ ಅಂದ್ರೆ ಡಬಲ್ ಆಗುತ್ತೆ. ಈಗ ಕ್ರಿಯಾಪದ ಇದು ಪುಟ್ ಅಂತ ಇದೆ. ಸೊ ಏನ್ ಹೇಳಿದಾರೆ ಅವರು? ಕೊನೆಯಲ್ಲಿ, ಕ್ರಿಯಾಪದದ ಕೊನೆಯಲ್ಲಿ ವ್ಯಂಜನವಿದ್ದು, ಕೊನೆಯ ಪದ ವ್ಯಂಜನ ಟಿ ಅನ್ನುವಂಥದ್ದು. ಸ್ವರಗಳು ಯಾವ್ದಿದೆ ಇಂಗ್ಲಿಷ್ ಅಲ್ಲಿ? A E I O U. ಅದರ ಹಿಂದೆ ಸ್ವರವಿದ್ರೆ, ಯು ಇದೆ, ಸ್ವರ ಇದೆ, ING ಪ್ರತ್ಯಯ ಹಚ್ಚುವಾಗ ಕೊನೆಯ ವ್ಯಂಜನವು ದ್ವಿತ್ವವಾಗುತ್ತೆ. ಅಂದ್ರೆ ಈ ವ್ಯಂಜನ ಏನತ್ತಲ್ಲ, ಇದು ಡಬಲ್ ಆಗುತ್ತೆ. ಸೊ ಪುಟ್ ಇದ್ದದ್ದು ING ಹಚ್ಚಿದ್ರೆ ಏನಾಗುತ್ತೆ? ಪುಟ್ಟಿಂಗ್, ಡಬಲ್ ಟಿ ಬರುತ್ತೆ. ಕಟ್, ಕಟ್ಟಿಂಗ್. ವಿನ್, ವಿನ್ನಿಂಗ್. ಷಣ್, ಶಟ್, ಶಟ್ಟಿಂಗ್. ಸ್ಟೆಪ್, ಸ್ಟೆಪ್ಪಿಂಗ್. ಸ್ಟಾಪ್, ಸ್ಟಾಪಿಂಗ್. ಡ್ರಾಪ್, ಡ್ರಾಪಿಂಗ್. ಬಿಗಿನ್, ಬಿಗಿನ್ನಿಂಗ್. ರನ್, ರನ್ನಿಂಗ್. ಫಿಟ್, ಫಿಟ್ಟಿಂಗ್. ಸೊ ಈ ತರ ಬರುತ್ತೆ. ಬಟ್ ಕೆಲವೊಂದು ಅಪವಾದ ಇದೆ, ಕೆಲವೊಂದು ಆ ತರ ಬರಲ್ಲ. ಮೀನ್ ಇದ್ರೆ ಮೀನಿಂಗ್ ಸಿಂಗಲೇ ಬರುತ್ತೆ. ಲಾಸ್ಟ್ ವ್ಯಂಜನ ಇದೆ, ಸ್ವರ ಇದೆ, ಆದ್ರೂ ಕೂಡ ಮೀನಿಂಗ್ ಸಿಂಗಲ್ ಬರುತ್ತೆ. ಹಿಯರ್, ಹಿಯರಿಂಗ್ ಅಷ್ಟೇ ಬರುತ್ತೆ. ಶೋ, ಶೋವಿಂಗ್ ಬರುತ್ತೆ. ಈಟ್, ಈಟಿಂಗ್ ಬರುತ್ತೆ. ವಿಯರ್, ವೇರಿಂಗ್ ಬರುತ್ತೆ. ಸೊ ಒಂದ್ ಸ್ವಲ್ಪ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ನಾವು ಕಲ್ತ್ಕೊಳ್ಬೇಕು. ಆಮೇಲೆ ಎಕ್ಸರ್ಸೈಸ್ ಕೊಟ್ಟಿದ್ದಾರೆ, ಇದನ್ನ ನೀವು ಆಡ್ ಮಾಡ್ಕೊಂಡು ಬರಬೇಕು. ಇದಕ್ಕೆ ಹೋಮ್ ವರ್ಕ್ ಇದು. ನೀವೇನ್ ಮಾಡೋದು ಬೇಕಾದ್ರೆ ಚಾಟ್ GPT ಮೊದಲು ನೀವು ಸ್ವಂತ ಕೈಯಿಂದ ಬರೀರಿ, ಆಮೇಲೆ ಚಾಟ್ GPT ಯೂಸ್ ಮಾಡ್ಕೊಡ್ರಿ, ಆಮೇಲೆ ನಿಮ್ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡಿ, ಉತ್ತರ ಗೊತ್ತಾಗತ್ತೆ. ಓಕೆ, ಇವೆಲ್ಲ ಹೋಮ್ ವರ್ಕ್ ಒಂದು 20 ಇದೆ, ಮಾಡ್ಕೊಡ್ರಿ. ಸ್ಟ್ರಾಂಗ್ ವರ್ಬ್, ವೀಕ್ ವರ್ಬ್ ನೋಡ್ಕೊಂಡ್ವಿ, ಟೆನ್ಸ್ ಗೊತ್ತಾದವು ನಿಮಗೀಗ. ಇನ್ನು ನೆಕ್ಸ್ಟ್ ನಾವು ಡೀಟೇಲ್ ಆಗಿ ಎಲ್ಲೆಲ್ಲಿ ಬಳಸ್ಕೊಳ್ಬಹುದು ಆ ಟೆನ್ಸ್ಗಳನ್ನ ನೋಡ್ಕೊಳ್ಳೋಣ. ಒಂದು ಒಂದು 5 ನಿಮಿಷ. ನೆಕ್ಸ್ಟ್ ಕ್ಲಾಸ್ ಯಾವಾಗಿದೆ? 11:30. ಹಾ ಸರಿ, ಇರ್ಲಿ, ಒಂದು 10 ನಿಮಿಷ ಬ್ರೇಕ್ ತಗೊಳ್ರಿ.
ಸರಿ, ಈಗ ಇವನ್ ಯಾವ ರೀತಿ ಬಳಸ್ತಾರೆ ನೋಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕಲ್ತೀವಿ ನಾವು. ವಾಕ್ಯದಲ್ಲಿ ಎಲ್ಲೆಲ್ಲಿ ಯಾವ ವಾಕ್ಯ ರಚನೆ ಮಾಡುವಾಗ ಅವುಗಳನ್ನ ಬಳಸ್ತಾರೆ. ಮೊದಲನೇದಾಗಿ ನಮ್ಮ ಹವ್ಯಾಸಗಳ ಬಗ್ಗೆ ಹೇಳುವಾಗ, ಯಾವ್ದಾದ್ರು ಸತ್ಯ ವಿಷಯವನ್ನ ಹೇಳುವಾಗ, ಅಥವಾ ಭವಿಷ್ಯತ್ತಿನ ಬಗ್ಗೆ ಕೂಡ ಹೇಳುವಾಗ ಅದನ್ನ ನಾವು ಬಳಸ್ಕೊಳ್ತೀವಿ. ಯಾವ ತರ ಇಲ್ಲಿ ನೋಡ್ಬೋದು ನೀವು. ಮೈ ಡೇ ಬಿಗಿನ್ಸ್ ಆಟ್ 5 o'clock ಎವ್ರಿ ಡೇ ಇನ್ ದ ಮಾರ್ನಿಂಗ್. ಈಗ ಇಲ್ಲಿ ವರ್ಬ್ ಯಾವ್ದು ಹೇಳಿ ನೋಡೋಣ. ವರ್ಬ್ ಯಾವುದು? ಬಿಗಿನ್ಸ್. ಬಿಗಿನ್ ಅನ್ಬೋದಾಗಿತ್ತಲ್ಲ ಅವರು. ಬಿಗಿನ್ಸ್ ಯಾಕೆ ಹಚ್ಚಿದ್ದಾರೆ? ಆ ಮೈ ಡೇ ಬಿಗಿನ್ಸ್. ಓಕೆ, ಇಂದ ಇಲ್ಲಿ ಹವ್ಯಾಸವನ್ನ ಹೇಳ್ತಾ ಇದ್ದಾರೆ ಅವರು. ಮೈ ಡೇ ಬಿಗಿನ್ಸ್. ಡೇ ಅನ್ನೋದೇನು? ಏನು ಡೇ ಅನ್ನೋದು? ಓಕೆ, ನೌನ್ ಇದು. ಹೌದು, ನೌನ್ ನಲ್ಲಿ ಯಾವುದು? ಹಿ ಶಿ ಇಟ್ ನಲ್ಲಿ ಇಟ್. ನಾವು ಏನ್ ಕಲ್ತಿದೀವಿ? ಹಿ ಶಿ ಇಟ್ ಇದ್ದಾಗ ಏನ್ ಬರ್ಬೇಕು? ಕ್ರಿಯಾಪದದ ಮುಂದೆ ಎಸ್ ಹಚ್ಚಬೇಕು, ಹೌದಲ್ವಾ? ಸೊ ಡೇ ಬಿಗಿನ್ಸ್. ಓಕೆ, ಬೆಳಗ್ಗೆ 5 ಗಂಟೆಗೆ, ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ನನ್ನ ದಿನ ಆರಂಭವಾಗುತ್ತದೆ ಅನ್ನೋದಕ್ಕೆ ಅವರು ಅದನ್ನ ಬಳಸಿದ್ದಾರೆ. ಆಮೇಲೆ ನೆಕ್ಸ್ಟ್, ಐ ಲೀವ್ ಫಾರ್ ಅಥನಿ ಟುಮಾರೋ. ನಾನು ಅಥನಿಗೆ ಹೋಗುತ್ತೇನೆ ಅನ್ನೋದ ಕಡೆ ಅದನ್ನ ಬಳಸ್ತಾರೆ. ಅಂದ್ರೆ ಮುಂದೆ ಆಗೋ ಕೆಲಸನೂ ಕೂಡ ಇಲ್ಲಿ ನಾವು ಹೇಳ್ತೀವಿ. ಈಗ ಹೇಳ್ತಾ ಇರ್ತೀವಿ, ನಾನು ನಾಳೆ ಅಥನಿಗೆ ಹೊರಡುವವನಿದ್ದೇನೆ. ಓಕೆ, ಆಮೇಲೆ ದ ಸನ್ ರೈಸಸ್ ಇನ್ ದ ಈಸ್ಟ್. ಹೌದಲ್ವಾ? ಇದು ಜಾಗತಿಕ ಸತ್ಯ, ಇದು ಸುಳ್ಳು ಅಂತ, ಯೂನಿವರ್ಸಲ್ ಟ್ರುತ್ ಅಂತ ಕರಿತೀವಿ ಇದನ್ನ. ಸನ್, ಸನ್ ಅನ್ನೋನು ನೌನ್ ಇದೊಂದು. ಸೊ ನೌನ್ ಅಲ್ಲಿ ಯಾವ್ದು ಬರುತ್ತೆ? ಇಟ್ ಬರುತ್ತೆ. ರೈಸ್ ಅನ್ನುವಂಥದ್ದು ವರ್ಬ್. ರೈಸ್ ಮುಂದೆ ಏನ್ ಹಚ್ಚಿದ್ದಾರೆ? ಎಸ್, ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ. ಆ ತರ ಬಳಸ್ತಾರೆ ಅದನ್ನ. ಆಮೇಲೆ ಪದೇ ಪದೇ ಜರುಗುವಂತ ಕ್ರಿಯೆಗಳಿಗೂ ಕೂಡ ಹೇಳ್ತೀವಿ ಇದನ್ನ ಸಿಂಪಲ್ ಪ್ರೆಸೆಂಟ್ ನಲ್ಲಿ. ಐ ವಿಸಿಟ್ ಬೆಂಗಳೂರು ಆನ್ ಸಂಡೇಸ್. ನಾನು ರವಿವಾರಗಳಂದು ಬೆಂಗಳೂರಿಗೆ ಭೇಟಿ ಕೊಡುತ್ತೇನೆ ಅನ್ನೋದ್ರಲ್ಲೂ ಕೂಡ ಇದನ್ನ ಬಳಸ್ತಾರೆ. ಆಮೇಲೆ ಎಲ್ಲಿ? ಸಂಡೇಸ್, ಭಾನುವಾರಗಳಂದು. ಭಾನುವಾರದಂದು ಮಾತ್ರ ಅಲ್ಲ, ಒಂದೇ ಭಾನುವಾರ ಅದು. ಭಾನುವಾರಗಳಂದು, ರವಿವಾರ ಇದ್ದಾಗ ನಾನು ಬೆಂಗಳೂರಲ್ಲಿ ಇರ್ತೀನಿ ಅನ್ನೋ ಕಡೆ ಸಂಡೇಸ್ ಅಂತ ಯೂಸ್ ಮಾಡಿದ್ದಾರೆ ಅದನ್ನು. ಈ ಸಂಡೇಸ್ ಅಂದ್ರೆ ಇಲ್ಲಿ ಏನಾಗತ್ತೆ? ಭಾನುವಾರಗಳಂದು ಅಂತ ಆಗತ್ತಿದು. ಇಲ್ಲಿ ಕ್ರಿಯಾಪದಕ್ಕೆ ಸಂಬಂಧ ಬರಲ್ಲ ಅದಿಲ್ಲಿ. ಆಮೇಲೆ ಈಗ ಶಾಶ್ವತ ಸ್ಥಿತಿಯನ್ನು ತಿಳಿಸು ಕೂಡ ಯೂಸ್ ಮಾಡ್ತೀವಿ. ಉದಾಹರಣೆ, ಐ ಲಿವ್ ಆಟ್ ನಂಬರ್ 10 ದೊಡ್ಡಪೇಟ್, ಅಡೂರ್. ನಾನಿಲ್ಲಿ ವಾಸಿಸ್ತೀನಿ ಅನ್ನುವಾಗ ಲೈವ್ ಅನ್ನೋದೇನು? ಐ ಲಿವ್. ಓಕೆ, ನಾನಿಲ್ಲಿ ವಾಸಿಸುತ್ತೇನೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕೂಡ ಇದೆ ಅದು. ನೆಕ್ಸ್ಟ್, ಮತ್ತೆ ಅಂತ ಅಂದ್ರೆ ಅಧಿಕೃತ ಗೋಷ್ಠಿಯನ್ನ ಹೇಳುವಾಗ ಅಥವಾ ಕ್ರೀಡಾ ಕಾಮೆಂಟ್ರಿ ಹೇಳುವಾಗಲೂ ಕೂಡ ಏನು ಯೂಸ್ ಮಾಡ್ಬೇಕಾಗತ್ತೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತಾರೆ. ಕ್ರಿಕೆಟ್ ಹೇಳುವಾಗ ಕಾಮೆಂಟ್ರಿ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಯೂಸ್ ಮಾಡ್ತಾರೆ. ಐ ಡಿಕ್ಲೇರ್ ದ ಕಾನ್ಫರೆನ್ಸ್ ಇನಾಗ್ಯುರೇಟೆಡ್. ಈ ತರ. ತೆಂಡೂಲ್ಕರ್ ಹಿಟ್ಸ್ ದ ಬಾಲ್ ಹಾರ್ಡ್. ನೋಡಿ, ಹಿಟ್ಸ್ ಅಂತ ಬಳಸ್ತಿದ್ದಾರೆ ಇಲ್ಲಿ. ತೆಂಡೂಲ್ಕರ್ ಹಿಟ್ ದ ಬಾಲ್ ಅಲ್ಲ, ತೆಂಡೂಲ್ಕರ್ ಹಿಟ್ಸ್ ದ ಬಾಲ್ ಹಾರ್ಡ್. ಸೊ ಹಿಟ್ಸ್ ಯಾಕೆ ಬಂತಿಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ. ತೆಂಡೂಲ್ಕರ್ ಅನ್ನೋ ಹಿ. ಸೊ ಹಿ ಮುಂದೆ ಏನ್ ಬರ್ಬೇಕು? ನಮಗೆ ವರ್ಬ್ ಬರಬೇಕು. ವರ್ಬ್ ಮುಂದೆ ಎಸ್ ಆಡ್ ಆಗ್ಬೇಕು. ಆಮೇಲೆ ದ ಡೋರ್ ಓಪನ್ಸ್ ಅಂಡ್ ಅರ್ಜುನ್ ಕಮ್ಸ್ ಇನ್ ವಿತ್ ಇಸ್ ಬೌ ಅಂಡ್ ಆರೋ. ಅಂದ್ರೆ ಇಲ್ಲಿ ನೋಡಿ, ದ ಡೋರ್ ಓಪನ್ಸ್, ಬಾಗಿಲು ತೆರೆಯುತ್ತದೆ, ಅಂಡ್ ಅರ್ಜುನ್ ಕಮ್ಸ್ ಇನ್, ಅರ್ಜುನ್ ಒಳಗೆ ಬರುತ್ತಾನೆ, ವಿತ್ ಹಿಸ್ ಬೋ ಅಂಡ್ ಆರೋ. ಸೊ ಇಲ್ಲಿ ನಿರ್ದೇಶನಕ್ಕಾಗಿ, ವೇದಿಕೆ ನಿರ್ದೇಶನಕ್ಕಾಗಿ ಕೂಡ ಇದನ್ನ ಬಳಸ್ತೀವಿ ನಾವು, ಈ ತರವಾದ ಪದಗಳನ್ನ. ಆಮೇಲೆ ಇನ್ಸ್ಟ್ರಕ್ಷನ್ ಕೊಡುವಾಗಲೂ ಕೂಡ ಯೂಸ್ ಮಾಡ್ತಾರೆ ಇದನ್ನ. ಹೇಗೆ? ಟು ಪ್ರಿಪೇರ್ ಎ ಕಪ್ ಆಫ್ ಟೀ ವಿ ಟೇಕ್ ಲಿಟಲ್ ಶುಗರ್. ಓಕೆ, ಒಂದು ಕಪ್ ಟೀ ಅನ್ನ ಪ್ರಿಪೇರ್ ಮಾಡ್ಬೇಕಂದ್ರೆ ನಾವು ವಿ ಟೇಕ್, ತೆಗೆದುಕೊಳ್ಳುತ್ತೇವೆ. ಕರೆಕ್ಟ್ ಅಲ್ವಾ? ವಿ ಮುಂದೆ ಏನಿರ್ಬೇಕು ನಮಗೆ? ಪ್ರೆಸೆಂಟ್ ಟೆನ್ಸ್ ನಲ್ಲಿ ವರ್ಬ್ ಇರ್ಬೇಕಷ್ಟೇ. ವಿ ಟೇಕ್. ಟೇಕ್ ಯಾವ್ದ್ರಲ್ಲಿದೆ? ಇದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಟೇಕ್ ಏನಾಗುತ್ತೆ? ಪಾಸ್ಟ್ ಟೆನ್ಸ್. ಟೇಕ್ ಇದ್ದು ಟುಕ್ ಆಗತ್ತಲ್ವಾ? ಆ ತರ. ಆಮೇಲೆ ಮತ್ತೆ ಸಾಮಾನ್ಯ ಕಾರ್ಯಗಳಿಗಾಗಿ ಕೂಡ ಬಳಸ್ತಾರೆ ಇದನ್ನ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ, ನರ್ಸಸ್ ಲುಕ್ ಆಫ್ಟರ್ ದ ಪೇಷಂಟ್ಸ್. ಸೊ ಬರ್ಡ್ಸ್ ಅನ್ನುವಂಥದ್ದು ಏನಿದು? ನೌನ್.
ಸೊ ನೌನ್ ಮುಂದೆ ಏನ್ ಬರಬೇಕು? ವರ್ಬ್. ವರ್ಬ್ ಮುಂದೆ ಏನ್ ಬರಬೇಕು? ಎಸ್ ಬರಬೇಕು ಅಲ್ವಾ? ಬಟ್ ಯಾಕೆ ಇಲ್ಲ, ಯಾಕೆ ಯೂಸ್ ಆಗಿಲ್ಲ? ಹಾ, ಏನಿದೆ ಇದು ಬರ್ಡ್ಸ್ ಅನ್ನೋದು? ಪ್ಲೂರಲ್ ಇದೆ. ಸೊ ಪ್ಲೂರಲ್ ಇದ್ರೆ ಏನಾಯ್ತದು? ಈ ಶೀಟ್ ಆಗಲಿಲ್ಲ, ದೇ ಆಯ್ತದು. ಬಹುವಚನ ಇದೆ ಅದು. ನಮ್ ಚಾರ್ಟ್ ಅಲ್ಲಿ ಏನಿದೆ ಅದು? ನಮ್ ಚಾರ್ಟ್ ಪ್ರಕಾರ ಸಿಂಗ್ಯುಲರ್, ಪ್ಲೂರಲ್, ಥರ್ಡ್ ಪರ್ಸನ್, ಹಿ, ಶಿ, ಇಟ್. ಸಿಂಗಲ್ ಇದ್ರೆ ಮಾತ್ರ. ಬಹುವಚನ ಇದ್ರೆ ದೇ ಇರುತ್ತೆ. ಸೊ ದೇ ಇದ್ದಾಗ ಎಸ್ ಆಡ್ ಮಾಡಲ್ಲ. ಸೊ ಬರ್ಡ್ಸ್ ಬಹುವಚನ ಇದೆ. ನರ್ಸಸ್ ಬಹುವಚನ ಇದೆ. ಲುಕ್ ಆಫ್ಟರ್ ದ ಪೇಷಂಟ್ ಅಂದ್ರೆ ಪೇಷಂಟ್ಗಳ ಕಾಳಜಿಯನ್ನ ನರ್ಸ್ ವಹಿಸುತ್ತಾರೆ ಅಂತ ಆಗುತ್ತೆ. ಸೊ ಇವುಗಳನ್ನ ಪ್ರಶ್ನಾರ್ಥಕವಾಗಿ ಕೂಡ ಯೂಸ್ ಮಾಡ್ಕೊಳ್ತೀವಿ ನಾವು. ಸರಳ ವರ್ತಮಾನ ವಾಕ್ಯಗಳನ್ನ ಸ್ವಲ್ಪ ಪದೇ 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 ಜಾಸ್ತಿ ಅವುಗಳನ್ನ ನೋಡ್ಕೊಂಡು ಕನ್ನಡ ಅರ್ಥ ಎಲ್ಲಾನು ಕೈಯಿಂದ ಬರೀರಿ ಒಂದ್ಸಾರಿ, ಅವಾಗ ನೆನಪುಳಿಯುತ್ತೆ ಇದು. ನೋಡೋಣ ಯಾವ ತರ ಇರುತ್ತೆ. ಈ ಚಾರ್ಟ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಕನ್ನಡ ಅರ್ಥ ಸೇರಿಸ್ಕೊಂಡೆ ನೀವು ಬರೀಬೇಕು ನಿಮ್ ಬುಕ್ ನಲ್ಲಿ. ನೋಡೋಣ. ಮೊದಲನೇದು ಫಸ್ಟ್ ಪರ್ಸನ್ ಅಲ್ಲಿ. ಫಸ್ಟ್ ಪರ್ಸನ್ ಅಲ್ಲಿ ಏನಿರುತ್ತೆ? ನಮ್ದು ಐ ಮತ್ತು ವಿ ಇರುತ್ತೆ. ಇವುಗಳನ್ನ ತಗೊಂಡು ಹೇಗೆ ವಾಕ್ಯನ ಮಾಡ್ತಾರೆ ನೋಡೋಣ. ಫಸ್ಟ್ ಪರ್ಸನ್ ಅಲ್ಲಿ ಸ್ಟೇಟ್ಮೆಂಟ್ ಯಾವ ತರ ಬರೀತಾರೆ? ಸರಳವಾಗಿ, ಅಫಿರ್ಮೇಟಿವ್ ಆಗಿ ಅಂದ್ರೆ ಪಾಸಿಟಿವ್ ಆಗಿ. ಐ ಸಿಂಗ್, ನಾನು ಆಡುತ್ತೇನೆ. ವಿ ಸಿಂಗ್, ನಾವು ಆಡುತ್ತೇವೆ. ನೆಗೆಟಿವ್ ನಲ್ಲಿ ಏನಾಗುತ್ತೆ? ಅದೇ ಐ ಡು ನಾಟ್ ಸಿಂಗ್. ತುಂಬಾ ಇಂಪಾರ್ಟೆಂಟ್ ಚಾರ್ಟ್ ಇದು. ಐ ನಾಟ್ ಸಿಂಗ್ ಅಲ್ಲ, ಐ ಡು ನಾಟ್ ಸಿಂಗ್, ನಾನು ಹಾಡುವುದಿಲ್ಲ. ವಿ ಡು ನಾಟ್ ಸಿಂಗ್, ಇವೆಲ್ಲಾನು ಯಾವ್ದಿದು? ಯಾವ ಟೆನ್ಸ್ ಇದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೆನ್ಪಿಟ್ಕೊಳ್ರಿ, ವಾಕ್ಯನ ಬೈ ಹಾರ್ಟ್ ಮಾಡ್ಕೊಳ್ಬೇಕು ನೀವು. ನಿನ್ನೆ ಒಂದು ವಿಡಿಯೋ ಕಳಿಸ್ತಿದ್ದೀನಿ, ನೋಡಿದಿರಿ? ಇಂಗ್ಲಿಷ್ ಒಂದು ಗ್ರೂಪ್ ಮಾಡಿದೀವಿ, ನೋಡಿದಿರಿ? ಹ್ಯಾಂಡ್ ರೈಸ್ ಮಾಡಿ ಎಷ್ಟು ಜನ ಜಾಯ್ನ್ ಆಗಿದ್ದೀರಾ ಆ ಗ್ರೂಪ್ಗೆ? ವೆರಿ ಗುಡ್. ಅಂದ್ರೆ ನಮ್ಮ ಮೇನ್ ಚಾನಲ್ ಫಾಲೋ ಮಾಡ್ತಾ ಇಲ್ಲ ನೀವು, ಪಾಂಚನ ಎಸ್. ಹಾ, ಫಾಲೋ ಮಾಡ್ಬೇಕು ಅದನ್ನ ನೀವು. ಹೇಗೆ? ಈ ತರ ಮಾಡಿದ್ರೆ. ನೆಕ್ಸ್ಟ್, ಓಕೆ, ಇಲ್ಲಿ ನೋಡಿ, ಇದೇನಿದು? ಸ್ಟೇಟ್ಮೆಂಟ್ ವೈಸ್. ಸ್ಟೇಟ್ಮೆಂಟ್ ಗಳನ್ನ ಬರೆಯುವಾಗ ಈ ತರ ಯೂಸ್ ಮಾಡ್ತೀವಿ. ಐ ಸಿಂಗ್, ಐ ಡು ನಾಟ್ ಸಿಂಗ್. ವಿ ಸಿಂಗ್, ವಿ ಡು ನಾಟ್ ಸಿಂಗ್. ಈಗ ನೆಕ್ಸ್ಟ್, ಅದನ್ನೇ ಎಸ್ ಆರ್ ನೋ ಕ್ವಶನ್ ಯೂಸ್ ಮಾಡುವಾಗ ಯಾವ ತರ ಯೂಸ್ ಮಾಡಬೇಕು? ಡು ಐ ಸಿಂಗ್, ನಾನು ಹಾಡ್ತೀನಾ? ಡು ವಿ ಸಿಂಗ್, ನಾವು ಹಾಡಬಲ್ಲೆವಾ, ನಾವು ಹಾಡ್ತೀವಾ ಅಂತ. ಇದು ಡು ಅಂತ ಇಲ್ಲಿ ಬಳಸ್ತೀವಿ. ಇವು ಬೈ ಹಾರ್ಟ್ ಆಗಬೇಕು, ಇಲ್ಲಿ ಮಾತ್ರ ಇಂಗ್ಲಿಷ್ ಬರುತ್ತೆ ನಿಮಗೆ. ಈಗ ನಿಮ್ದು ಎಲ್ಲಿ ಬಂದಿದೆ? 99 ಬಂದಿದೆ. ಬಟ್ ಇದು 99 ಇನ್ 0.9 ಬರ್ಬೇಕಂದ್ರೆ ಇವು ಬರ್ಬೇಕು, ಈ ಚಾರ್ಟ್. ಓಕೆ, ಈ ಚಾರ್ಟ್ ಬೈ ಹಾರ್ಟ್ ಆಗಬೇಕು. ನೆಕ್ಸ್ಟ್, ಪಾಸಿಟಿವ್ ಇದು. ಡು ಐ ಸಿಂಗ್, ಎಸ್ ಅಂತ ಹೇಳ್ಬೋದು, ಅದಕ್ಕೆ ನೋ ಅಂತ ಹೇಳ್ಬೋದು. ಆಮೇಲೆ ಡು ನಾಟ್ ಐ ಸಿಂಗ್, ನಾನು ಹಾಡೋದಿಲ್ವಾ? ಡು ನಾಟ್ ವಿ ಸಿಂಗ್, ನಾವು ಹಾಡೋದಿಲ್ವಾ? ಈ ತರ ಕೂಡ ವಾಕ್ಯಗಳಾಗುತ್ತೆ ಇಲ್ಲಿ ರಚನೆ ನೆಗೆಟಿವ್ ನಲ್ಲಿ. ಇದನ್ನ ನೀವೇ ನೆನ್ಪಿಟ್ಕೊಳ್ಬೇಕು, ನಾವು ಹೇಳ್ಬೋದಷ್ಟೇ. ಚಾರ್ಟ್, ಇಡೀ ಚಾರ್ಟ್ ಕಣ್ಣು ಮುಚ್ಚಿದ್ರೆ ಈ ಚಾರ್ಟ್ ನೆನಪು ಬರ್ಬೇಕು ನಿಮಗೆ. ಫಸ್ಟ್ ಅಲ್ಲಿ ಯಾವ್ದಿತ್ತು? ಸ್ಟೇಟ್ಮೆಂಟ್ ಇತ್ತು, ಐ ಸಿಂಗ್, ವಿ ಸಿಂಗ್. ಸೆಕೆಂಡ್ ಅಲ್ಲಿ ಯಾವ್ದಿತ್ತು? ಸ್ಟೇಟ್ಮೆಂಟ್ ನಲ್ಲಿ ನೆಗೆಟಿವ್ ಇತ್ತು, ಯಾವ್ದಿತ್ತು? ಐ ಡು ನಾಟ್ ಸಿಂಗ್, ವಿ ಡು ನಾಟ್ ಸಿಂಗ್. ಅದ್ರ ಕೆಳಗಡೆ WH ಕ್ವಶನ್ಸ್ ನಲ್ಲಿ ಬಂದಿತ್ತು, ಯಾವುದು? ಎಸ್ ಆರ್ ನೋ ಕ್ವಶನ್ ಅಲ್ಲಿ ಅಫರ್ಮೇಟಿವ್ ನಲ್ಲಿ ಏನಿತ್ತು? ಡು ಐ ಸಿಂಗ್. ಅದ್ರ ಕೆಳಗಡೆ ನೆಗೆಟಿವ್ ನಲ್ಲಿ ಏನಿತ್ತು? ಐ ಡು ನಾಟ್ ಐ ಸಿಂಗ್. ನೋಡಿ, ಐ ಡು ನಾಟ್ ಸಿಂಗ್ ಅಲ್ಲ, ಡು ನಾಟ್ ಐ ಸಿಂಗ್ ಅಂತ ಬರುತ್ತೆ. ಕ್ವಶನ್ ಮಾಡುವಾಗ ಮೊದಲು ಇದನ್ನ ಹಾಕಬೇಕು. ಈಗ ಅದನ್ನೇ WH ಕ್ವಶನ್ ಅಲ್ಲಿ ಕೇಳಿದ್ರೆ ಏನಾಗುತ್ತೆ? ವೆನ್ ಡು ಐ ಸಿಂಗ್, ಯಾವಾಗ ನಾನು ಹಾಡ್ತೀನಿ? ವೆನ್ ಡು ವಿ ಸಿಂಗ್. ಆಮೇಲೆ ವೆನ್ ಡು ನಾಟ್ ಐ ಸಿಂಗ್, ವೆನ್ ಡು ನಾಟ್ ವಿ ಸಿಂಗ್ ಆಗುತ್ತೆ. ಸೊ ವೆನ್ನು ಬಳಸ್ಬೋದು, ಹೌ ಬಳಸ್ಬೋದು, ವಾಟು ಬಳಸ್ಬೋದು, ಎಲ್ಲ ನಡೆಯುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ವಾಟ್ ಡು ಐ ಸಿಂಗ್, ನಾನೇನ್ ಹಾಡ್ತೀನಿ, ಆ ತರ. ಹೌ ಡು ಐ ಸಿಂಗ್ ಅಂದ್ರೂ ಕೂಡ ನಡೆಯುತ್ತೆ. ಏನ್ ಬೇಕಾದ್ ನೀವು ಅಲ್ಲಿ WH ಕ್ವಶನ್ಸ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಸರಿ, ಈಗ ನೆಕ್ಸ್ಟ್, ಅದು ಫಸ್ಟ್ ಪರ್ಸನ್ ಆಯ್ತು. ಫಸ್ಟ್ ಪರ್ಸನ್ ಅಲ್ಲಿ ಯಾರ್ಯಾರು ಬಂದ್ರು? ಯಾರ್ಯಾರು ಬಂದ್ರು? ಐ, ವಿ ಬಂತು. ಸೆಕೆಂಡ್ ಪರ್ಸನ್ ಹೋಗೋಣ. ಸೆಕೆಂಡ್ ಪರ್ಸನ್ ಯಾರು ಇರ್ತಾರೆ? ಯು, ನೀನು, ನೀವು ಅಂತ ಇರ್ತಾರೆ. ಅಲ್ಲಿ ನೋಡೋಣ ಏನಾಗುತ್ತೆ. ಯು ಸಿಂಗ್, ಯು ಸಿಂಗ್. ಯು ಡು ನಾಟ್ ಸಿಂಗ್, ಯು ಡು ನಾಟ್ ಸಿಂಗ್. ಅಲ್ಲಿ ಡು ಯು ಸಿಂಗ್, ಡು ನಾಟ್ ಯು ಸಿಂಗ್, ಡು ಯು ಸಿಂಗ್, ಡು ನಾಟ್ ಯು ಸಿಂಗ್. ಸಿಮಿಲರ್ ಇದೆ ಎಸ್ ಆರ್ ನೋ ಕ್ವಶನ್ಗಳಿಗೆ. ಇದಕ್ಕೆ ಉತ್ತರ ಏನು ಬರುತ್ತೆ? ಎಸ್ ಆರ್ ನೋ ಅಷ್ಟೇ ಬರುತ್ತೆ ಉತ್ತರ. ಇಲ್ಲಿ WHO ಕ್ವಶನ್ ಅಲ್ಲಿ ಡೀಟೇಲ್ ಆಗಿ ಉತ್ತರ ಬರಿತೀವಿ. ವೆನ್ ಡು ಯು ಸಿಂಗ್, ನೀನು ಯಾವಾಗ ಹಾಡ್ತೀಯ? ನೀವು ಯಾವಾಗ ಹಾಡ್ತೀಯ ಅಂತ ಯಾರಾದ್ರೂ ಕೇಳಿದಾಗ ಎಸ್ ಆರ್ ನೋ ಅಂತ ಹೇಳ್ತೀವ, ಡೀಟೇಲ್ಸ್ ಕೊಡ್ತೀವಿ ಅದಕ್ಕೆ. ಸೊ ಅದಕ್ಕೆ WHO ಕ್ವಶನ್ಸ್ ಅಂತ ಕೇಳಿದಾರೆ ಅವರು. ನೀವು ಅನ್ಬೋದು ಇಲ್ಲೂ ಕ್ವಶನ್ ಇದೆ ಸರ್, ಇಲ್ಲೂ ಕ್ವಶನ್ ಇದೆ, ಏನು ವ್ಯತ್ಯಾಸ ಅಂದ್ರೆ, ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಎಸ್ ಆರ್ ನೋ ಅಷ್ಟೇ ಇರುತ್ತೆ. ಈ ಪ್ರಶ್ನೆಗೆ ಉತ್ತರ ಡೀಟೇಲ್ ಆಗಿ ಕೊಡ್ಬೇಕಾಗತ್ತೆ ನಾವು. ಓಕೆ, ವೆನ್ ಡು ಯು ಸಿಂಗ್, ವೆನ್ ಡು ನಾಟ್ ಯು ಸಿಂಗ್, ಈ ತರ ಈ ವಾಕ್ಯಗಳ ಅರ್ಥವನ್ನ ಬರ್ಕೊಡ್ರಿ ನೀವು ಆಮೇಲೆ. ವೆನ್ ಡು ಯು ಸಿಂಗ್, ವೆನ್ ಡು ನಾಟ್ ಯು ಸಿಂಗ್, ಇಲ್ಲೂ ಕೂಡ ಸಿಮಿಲರ್ ಇದೆ. ಆಮೇಲೆ ಮೂರನೇದು, ಥರ್ಡ್ ಪರ್ಸನ್ ಅಲ್ಲಿ ಹಿ, ಶಿ, ಇಟ್, ದೇ ಬಂದಾಗ ಏನಾಗುತ್ತೆ? ಹಿ ಅಥವಾ ಶಿ ಅಥವಾ ಇಟ್
ಸಿಂಗ್ಸ್. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಎಸ್ ಒಂದು ಆ್ಯಡ್ ಆಗುತ್ತೆ ಅಲ್ವಾ. ನಾವು ಏನ್ ಮಾಡಿದೀವಿ ಈಗ, ಚಾರ್ಟ್ ಅನ್ನ ದೊಡ್ಡದು ಮಾಡ್ಕೊಂಡಿದೀವಿ. ಚಾರ್ಟ್ ಅನ್ನ ಏನ್ ಮಾಡಿದೀವಿ, ದೊಡ್ಡದು ಮಾಡಿದೀವಿ. ಸೊ ಅದರಲ್ಲಿ ಮತ್ತೆ ವಿಭಾಗನ ಮಾಡ್ಕೊಂಡಿದೀವಿ. ದೇ ಸಿಂಗ್. ಹಿ ಶೀಟ್ ಡಸ್ ನಾಟ್ ಸಿಂಗ್. ಇದೊಂದೇ ಡಸ್ ಇದೆ ಇಲ್ಲಿ, ನೆನ್ಪಿಟ್ಕೊಳ್ರಿ. ದೇ ಡು ನಾಟ್ ಸಿಂಗ್. ಇಲ್ಲಿ ಮತ್ತೆ ನೋಡಿ, ಡಸ್ ಡಸ್ ಹಿ ಸಿಂಗ್, ಅವ್ನು ಹಾಡ್ತಾನ. ಡಸ್ ಶಿ ಸಿಂಗ್, ಆಮೇಲೆ ಡಸಂಟ್ ಹಿ ಅವ್ರ ಶೀಟ್ ಅವ್ರ ಸಿಂಗ್, ನೋಡಿ ಡಸಂಟ್ ಬಂದಿದೆ ಇಲ್ಲಿ. ಡೂ ದೇ ಸಿಂಗ್, ಡೋಂಟ್ ದೇ ಸಿಂಗ್, ಅವ್ರು ಹಾಡೋದಿಲ್ವಾ. ಸೊ ಈ ಪದಾರ್ಥ, ಈ ವಾಕ್ಯದ ಅರ್ಥವನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ಆಮೇಲೆ ಕನ್ನಡದಲ್ಲಿ ಕೂಡ ಬರ್ಕೊಳ್ಬೇಕು. ಈ ಚಾರ್ಟ್ ನ ಯಾರು ಇವತ್ತು ಹೋಗಿ ಮನೇಲಿ ಬರ್ಕೊಳ್ತೀರಿ ಕೈಯಿಂದ, ಅದ್ರ ಕೆಳಗಡೆ ಕನ್ನಡದಲ್ಲಿ ಯಾರು ಬರೀತೀರಿ, ನಿಮ್ಗೆ ಇಂಗ್ಲಿಷ್ ಈಸಿಯಾಗಿ ಬರುತ್ತೆ. ನೆನ್ಪಿಟ್ಕೊಡಿ, ಯಾಕಂದ್ರೆ ಇವತ್ತು ಕೇಳಿದಿರಿ ನೀವು ಇದನ್ನ, ನೆನಪಿಡೋದು ಕೂಡ ಈಸಿ ಆಗುತ್ತೆ. WHO ಕ್ವಶನ್ ಹೇಗೆ ಬರೀತಾರೆ, ಪಾಸಿಟಿವ್ ನಲ್ಲಿ ಅಥವಾ ಅಫರ್ಮೇಟಿವ್ ನಲ್ಲಿ. ವೈ ಡಸ್ ಹಿ ಸಿಂಗ್, ಯಾಕೆ ಅವನು ಹಾಡಿದ, ಅಥವಾ ವೆನ್ ಡಸ್ ಹಿ ಸಿಂಗ್ ಯೂಸ್ ಮಾಡ್ಕೊಳ್ಬಹುದು. ವಾಟ್ ಡಸ್ ಹಿ ಸಿಂಗ್ ಯೂಸ್ ಮಾಡ್ಕೊಳ್ಬಹುದು. ವೈ ಡು ದೇ ಸಿಂಗ್, ಯಾಕೆ ಹಾಡ್ತಾರ ಅವರು. ವೈ ಡಸಂಟ್ ಹಿ ಸಿಂಗ್, ಯಾಕೆ ಅವನು ಹಾಡೋದಿಲ್ಲ. ವೈ ಡೋಂಟ್ ದೇ ಸಿಂಗ್, ಅವ್ರು ಯಾಕೆ ಹಾಡೋದಿಲ್ಲ. ಈ ತರ ಅರ್ಥ ಆಗ್ತಾ ಇದೆ. ಸೊ ಈ ತರ ಇಂಗ್ಲಿಷ್ ನಲ್ಲಿ ವಾಕ್ಯಗಳ ರಚನೆಯು ನಮಗೆ ಕಂಡು ಬರುತ್ತೆ. ಓಕೆ, ಇದನ್ನ ಏನ್ ಮಾಡಿದ್ವಿ ಅಂದ್ರೆ ನಾವು, ಇದು ಹೇಗ್ ಬಂತು ಚಾರ್ಟ್, ಎಲ್ಲಿಂದ ತಂದ್ವಿ ಅಂತ ಅಂದ್ರೆ ಏನಿಲ್ಲ, ನಮ್ಮ ಮೂಲ ಚಾರ್ಟ್ ಏನಿತ್ತು ಅಂದ್ರೆ ಸಿಂಗ್ಯುಲರ್ ಪ್ಲೂರಲ್ ಇತ್ತು, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಇತ್ತು. ಇಲ್ಲಿ ಐ ಇತ್ತು, ಇಲ್ಲಿ ವಿ ಇತ್ತು, ಇಲ್ಲಿ ಯು ಇತ್ತು, ಇಲ್ಲಿ ಯು ಇತ್ತು, ಈ ಶಿ ಇಟ್ ಇತ್ತು, ಇಲ್ಲಿ ದೇ ಇತ್ತು. ಸೊ ಇದರೊಳಗಡೆ ನಾವು ಮೂರ್ ವಿಭಾಗ ಮಾಡ್ಕೊಂಡ್ವಿ. ಮೂರ್ ವಿಭಾಗದಲ್ಲಿ ಒಂದು ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡ್ವಿ. ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಅಫರ್ಮೇಟಿವ್, ಮತ್ತೊಂದು ನೆಗೆಟಿವ್. ಆಮೇಲೆ ಎಸ್ ಆರ್ ನೋ ಕ್ವಶನ್ ಟೈಪ್ ನಲ್ಲಿ ಒಂದು ಅಫರ್ಮೇಟಿವ್, ಒಂದು ನೆಗೆಟಿವ್. WHO ಕ್ವಶನ್ ಅಲ್ಲಿ ಒಂದು ನೆಗೆಟಿವ್, ಒಂದು ಅಫರ್ಮೇಟಿವ್, ಒಂದು ನೆಗೆಟಿವ್ ನಾವು ವಾಕ್ಯಗಳನ್ನ ರಚನೆ ಮಾಡ್ಕೊಂಡಿದೀವಿ. ಕ್ಲಿಯರ್. ಈ ತರ ಟೋಟಲ್ 12 ಪೇಜ್ ಆಗುತ್ತೆ. ಅದು 12 ಪೇಜ್ ಬರ್ಕೊಳ್ಬೇಕು ನೀವು, ಇನ್ಕ್ಲೂಡಿಂಗ್ ಕನ್ನಡ ಅರ್ಥ ಅಂದಾಗ ನೆನ್ಕೊಳ್ಳಿ ಈಸಿಯಾಗಿ. ನೆಕ್ಸ್ಟ್ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ನೋಡೋಣ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಈಗಾಗಲೇ ಕೆಲಸ ನಡೀತಾ ಇರ್ತದೆ. ಉದಾಹರಣೆ, ಇಟ್ ಈಸ್ ರೇನಿಂಗ್ ಔಟ್ಸೈಡ್. ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಕಂಟಿನ್ಯೂಸ್ ಇದ್ದಾಗ ನಾವೇನ್ ಬಳಸ್ತೀವಿ, ಮೊದಲು ನೌನ್ ಆರ್ ಪ್ರೊನೌನ್ ಬರಿತೀವಿ, ಪ್ಲಸ್ ಅದಕ್ಕೆ ಏನ್ ಬರಿತೀವಿ, ಟು ಬಿ ಫಾರ್ಮ್ ವರ್ಬ್ ಬರಿತೀವಿ, ಪ್ಲಸ್ ಅದಕ್ಕೆ ವರ್ಬ್ ಬರೆದು ಏನ್ ಹಚ್ತೀವಿ, ING ಹಚ್ತೀವಿ. ಸೊ ಇಟ್ ಈಸ್ ಅಂದ್ರೆ ಟು ಬಿ ಫಾರ್ಮ್ ವರ್ಬ್, ರೇನಿಂಗ್ ಮಳೆ ಆಗ್ತಾ ಇದೆ, ಔಟ್ಸೈಡ್ ಹೊರಗಡೆ, ಹೊರಗೆ ಮಳೆಯಾಗುತ್ತಿದೆ. ದ ಬೇಬಿ ಈಸ್ ಸ್ಲೀಪಿಂಗ್, ಮಗು ನಿದ್ದೆ ಮಾಡುತ್ತಿದೆ. ಮೈ ಫಾದರ್ ಈಸ್ ಲಫಿಂಗ್, ಓಕೆ, ಏನಂತಾರೆ, ನನ್ನ ತಂದೆಯು ಉಳುತ್ತಿದ್ದಾರೆ. ನೆಕ್ಸ್ಟ್, ಮತ್ ಕೆಲವೊಂದ್ ಕಡೆ ನಾವು ಮಾತಾಡುವಾಗ ಏನಾದ್ರು ಕೆಲಸ ನಡೀತಾ ಇರತ್ತಲ್ಲ, ಅದ್ರ ಬಗ್ಗೆ ಕೂಡ ಯೂಸ್ ಮಾಡ್ಕೊಳ್ಬಹುದು. ಉದಾಹರಣೆಗೆ, ಐ ಆಮ್ ರೀಡಿಂಗ್ ಶೇಕ್ಸ್ಪಿಯರ್ಸ್ ಮ್ಯಾಕ್ಬೆತ್. ಈಗ ಮಾತಾಡ್ತಾ ಇರ್ತೀವಿ ನಾವು, ನಾನು ಮನೆಯಲ್ಲಿ ಏನ್ ಮಾಡ್ತಾ ಇದ್ದೀನಿ, ಒಂದ್ ಯಾವ್ದೋ ಪುಸ್ತಕ ಓದ್ತಾ ಇದ್ದೀನಿ ಅನ್ಕೊಳ್ಳಿ. ನಿಮ್ಗೆ ಹೇಳುವಾಗ ನಾನು ಶೇಕ್ಸ್ಪಿಯರ್ ಮ್ಯಾಕ್ಬೆತ್ ಪುಸ್ತಕವನ್ನು ಓದುತ್ತಿದ್ದೇನೆ. ಇಲ್ಲಿ ಓದ್ತಾ ಇರಲ್ಲ ಮಾತಾಡುವಾಗ, ಬಟ್ ಮನೇಲಿ ಅದು ಕೆಲಸ ನಡೀತಾ ಇರುತ್ತೆ, ಅದನ್ನ ಹೇಳೋದು. ಮಿಸ್ಟರ್ ಶರ್ಮಾ ಈಸ್ ಟೇಕಿಂಗ್ ಅಪ್ ಸೋಶಿಯಾಲಜಿ. ಮಿಸ್ಟರ್ ಶರ್ಮಾ ಅನ್ನುವಂತ ಶಿಕ್ಷಕರು ಏನಿದಾರಲ್ಲ, ಇವರು ಸೋಶಿಯಾಲಜಿ ಸಬ್ಜೆಕ್ಟ್ ಅನ್ನ ಕಲಿಸ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ ಅಲ್ವಾ. ಈಗ ನಿಮ್ಗೆ ಹೊರಗಡೆ ಕೇಳ್ತಾರೆ ಯಾರಾದ್ರೂ, ನಿಮಗೆ ಪಾಲಿಟಿ ಯಾರು ತಗೊಳ್ತಾ ಇದ್ದಾರೆ, ಮಿಸ್ಟರ್ ಪ್ರವೀಣ್ ಸರ್ ಇಸ್ ಟೇಕಿಂಗ್ ಅಪ್ ಸೋಶಿಯಾಲಜಿ, ಈ ತರ. ಓಕೆ, ಈ ತರ ಕೂಡ ಬಳಸ್ತೀವಿ. ಅದು ಕೆಲಸ ನಡೀತಾನೆ ಇರ್ಬೇಕಂತ ಇಲ್ಲ, ನಿಮ್ಮನ್ನು ಪ್ರಶ್ನೆ ಮಾಡಿದಾಗಲೂ ಕೂಡ ಈ ತರ ನೀವು ಸ್ಟೇಟ್ಮೆಂಟ್ ಗಳನ್ನ ಬಳಸ್ಕೊಳ್ಬಹುದು. ಮತ್ತೆ ಮುಂದೆ ನಡೆಯಲಿರುವಂತ ಕೆಲಸಗಳಿಗೂ ಕೂಡ ಯೂಸ್ ಮಾಡ್ಕೊಳ್ತೀವಿ ನಾವು ಪ್ರೆಸೆಂಟ್ ಟೆನ್ಸ್ ಅನ್ನ. ಯಾವ ತರ, ವಿ ಆರ್ ಮೀಟಿಂಗ್ ದ MLA ಟುಮಾರೋ. ಭವಿಷ್ಯತ್ನಲ್ಲಿ ಆಗೋದಿದೆ ಇದು, ಬಟ್ ಈಗ ಹೇಳ್ತಾ ಇದೀವಿ ಅದನ್ನ. ಭವಿಷ್ಯತ್ನಲ್ಲಿ ಆಗೋ ಕೆಲಸವನ್ನು ಈಗ ಹೇಳ್ತಾ ಇದೀವಿ. ವಿ ಆರ್, ನಾವು, ಮೀಟಿಂಗ್ ದ MLA ಟುಮಾರೋ, MLA ಅವರನ್ನ ನಾವು ನಾಳೆ ಭೇಟಿ ಆಗುತ್ತಿದ್ದೇವೆ. ಮೈ ಫ್ರೆಂಡ್ ಈಸ್ ಗೆಟಿಂಗ್ ಮ್ಯಾರಿಡ್ ದ ನೆಕ್ಸ್ಟ್ ಮಂತ್. ನನ್ನ ಸ್ನೇಹಿತ ಮುಂದಿನ ತಿಂಗಳು ಮದುವೆ ಆಗುತ್ತಿದ್ದಾನೆ. ಓಕೆ, ಇದನ್ನ ಫ್ಯೂಚರ್ ಅಲ್ಲಿ ಬಂದಾಗ ಏನ್ ಬರುತ್ತೆ, ಇದು ಫ್ಯೂಚರ್ ಟೆನ್ಸ್ ಯಾಕಲ್ಲ ಹೇಳಿ ನೋಡೋಣ. ಏನಿಲ್ಲ ಇದರಲ್ಲಿ, ಏನ್ ಇರ್ಬೇಕಾಗಿತ್ತು ಫ್ಯೂಚರ್ ಆಗೋಕೆ, ಶಾಲ್ ಅಥವಾ ವಿಲ್ ಇರಬೇಕಾಗಿತ್ತು. ಅವಿಲ್ಲ ಅಂದಾಗ ನಾವು ಇದನ್ನ ಏನ್ ಅನ್ಕೊಳ್ಬಹುದು, ಪ್ರೆಸೆಂಟ್ ಟೆನ್ಸ್ ಅಂತ ಯೂಸ್ ಮಾಡ್ಕೊಳ್ಬಹುದು. ಓಕೆ, ಪಾಸ್ಟ್ ಟೆನ್ಸ್ ಯಾಕಲ್ಲ ಇದು, ಹಾ, ಇಲ್ಲಿ ನೋಡಿ ಈಸ್ ಇದೆ, ಇಲ್ಲಿ ಆರ್ ಇದೆ.
ಇಲ್ಲಿ ವರ್ ಇದ್ದಿದ್ರೆ ಇಲ್ಲಿ ವಾಸ್ ಇದ್ದಿದ್ರೆ ಅದೇನಾಗತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಆಗಿ ಹೋಗಿರುವಂತ ಕೆಲಸ ಅಂತ ಅನ್ಕೊಳ್ಬಹುದಾಗಿತ್ತು ನಾವು. ಆಮೇಲೆ ಇಲ್ಲಿ ನೋಡಿ ಮೈ ಫ್ರೆಂಡ್ ಈಸ್ ಗೆಟಿಂಗ್ ಮ್ಯಾರಿಡ್ ಇದೆ, ಮ್ಯಾರಿಡ್. ಸೊ ಯಾಕಂದ್ರೆ ಆಗೋನಿದಾನ ಅವನು ಮುಂದೆ. ಇದನ್ನ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದಾಗ ಬರುತ್ತೆ ನಿಮ್ಗೆ ಈ ತರ ವಾಕ್ಯಗಳು ಯಾಕೆ ಬರುತ್ತೆ ಇಲ್ಲಿ ಅಂತ. ಆಮೇಲೆ ವಿ ಆರ್ ಟ್ರಾವೆಲಿಂಗ್ ಬೈ ಟ್ರೈನ್ ದಿಸ್ ಮಂತ್. ನಾವು ಈ ತಿಂಗಳು ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದೇವೆ, ತಾತ್ಕಾಲಿಕ ಹೋಗುವಾಗ ಆ ತರ. ಆಮೇಲೆ ರಮೇಶ್ ಈಸ್ ಆಲ್ವೇಸ್ ಸ್ಮೋಕಿಂಗ್. ಯಾವಾಗಲೂ ಅವನು ಏನ್ ಮಾಡ್ತಾನೆ, ಧೂಮಪಾನ ಮಾಡ್ತಾ ಇರ್ತಾನೆ. ಈಗ ಏನ್ ಹೇಳ್ತೀರಿ, ಅವ್ನು ನಮ್ ಸ್ನೇಹಿತ ಏನ್ ಮಾಡ್ತಾನೆ, ಬರೀ ಸಿಗರೇಟ್ ಸೇರ್ತಾ ಇರ್ತಾನೆ ಅಂತ ಹೇಳುವಾಗ ರಮೇಶ್ ಈಸ್ ಆಲ್ವೇಸ್ ಸ್ಮೋಕಿಂಗ್, ಅವನು ಸ್ಮೋಕ್ ಮಾಡ್ತಾ ಇರ್ತಾನೆ ಅಂತ ಅರ್ಥ ಆಗುತ್ತೆ. ಆಮೇಲೆ ಯು ಆರ್ ಆಲ್ವೇಸ್ ಕಮಿಂಗ್ ಲೇಟ್. ನೀನ್ ಯಾವಾಗಲೂ ಪದೇ ಪದೇ ಲೇಟ್ ಮಾಡಿ ಬರ್ತೀಯ. ಇಂಥ ವಾಕ್ಯವನ್ನು ಬಳಸುವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಬಳಸ್ತಾರೆ. ಆಮೇಲೆ ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ ಅವ್ರು, ಏನಂತ ಅಂದ್ರೆ ಕೆಳಗಿನ ಕ್ರಿಯಾಪದಗಳು ಕಾರ್ಯ ಮಾಡುವ ಕ್ರಿಯಾಪದಗಳ ಆದ್ದರಿಂದ ಅವುಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಬಳಸೋದಿಲ್ಲ. ಲೈಕ್, ಲವ್, ಹೇಟ್, ವಾಂಟ್, ನೀಡ್, ಪ್ರಿಫರ್, ನೋ, ರಿಯಲೈಸ್, ಇಲ್ಲೆಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಬಳಸಲ್ಲ ಅದನ್ನ. ಓಕೆ, ಇದೊಂದು ಗೊತ್ತಿರಲಿ ನಮಗೆ. ಸೊ ಇದ್ರ ಮುಖಾಂತರ ಮತ್ತು ಕೂಡ ಕೆಲವೊಂದು ಎಕ್ಸಾಂಪಲ್ ಕೆಳಗಡೆ ಇದೆ, ಅದನ್ನ ಆಮೇಲೆ ಲಿಸ್ಟ್ ನಲ್ಲಿ ನೋಡ್ಕೊಳ್ಳಿ ನೀವು. ಇದನ್ನ ನಾವು ಆ ಚಾರ್ಟ್ ನಲ್ಲಿ ಚೆಕ್ ಮಾಡೋಣ, ಯಾವ ತರ ವಾಕ್ಯಗಳು ಬರುತ್ತೆ ಅಲ್ಲಿ. ಸರಿ, ನಮ್ದೇನಿದೆ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಏನಿರ್ಬೇಕು, ಸಬ್ಜೆಕ್ಟ್ ಇರಬೇಕು, ಅಥವಾ ನೌನ್ ಅಂತ ಕರೆದಿದ್ವಿ ನಾವು ಅದನ್ನ. ಸಬ್ಜೆಕ್ಟ್ ಅಂದ್ರೆ ಯಾರು ಕೆಲಸ ಮಾಡ್ತಾ ಇದಾರೆ ಅವರು, ಅಲ್ಲಿ ಆಮ್ ಇರಬೇಕು, ಅಥವಾ ಈಸ್ ಇರಬೇಕು, ಅಥವಾ ಆರ್ ಇರಬೇಕು. ಇದು ಫಾರ್ಮುಲಾ ನೋಡ್ರಿ, ಇದಕ್ಕೆ ಸ್ಟ್ರಕ್ಚರ್. ಪ್ಲಸ್ ಏನಿರ್ಬೇಕು, ಮೇನ್ ವರ್ಬ್ ಇರಬೇಕು, ಅದಕ್ಕೆ ING ಆಡ್ ಆಗ್ಬೇಕು. ನೋಡೋಣ ಯಾವ ತರ ಆಗುತ್ತೆ. ಸ್ಟೇಟ್ಮೆಂಟ್ ನಲ್ಲಿ, ಅಫರ್ಮೇಟಿವ್ ಸೆಂಟೆನ್ಸ್ ನಲ್ಲಿ ಐ ಆಮ್ ಡ್ರಿಂಕಿಂಗ್, ನಾನು ಕುಡಿಯುತ್ತಿದ್ದೇನೆ. ವಾಟರ್ ಅಂತ ಬರ್ಕೊಡ್ರಿ ಮತ್ತೆ. ವಿ ಆರ್ ಡ್ರಿಂಕಿಂಗ್. ಆಮೇಲೆ ನೆಗೆಟಿವ್ ನಲ್ಲಿ ಐ ಆಮ್ ನಾಟ್ ಡ್ರಿಂಕಿಂಗ್, ನಾನು ಕುಡಿಯುತ್ತಿಲ್ಲ. ವಿ ಆರ್ ನಾಟ್ ಡ್ರಿಂಕಿಂಗ್, ನಾವು ಕುಡಿಯುತ್ತಿಲ್ಲ. ಆಮೇಲೆ ಎಸ್ ಆರ್ ನೋ ಕ್ವಶನ್ ಯಾವ ತರ ಮಾಡೋದಿಲ್ಲಿ, ಆಮ್ ಐ ಡ್ರಿಂಕಿಂಗ್. ನೋಡಿ, ಕೆಲವೊಬ್ರು ಏನ್ ಹೇಳ್ತಾರೆ, ಐ ಆಮ್ ಡ್ರಿಂಕಿಂಗ್ ಹಾಕಿ ಮುಂದೆ ಕ್ವಶನ್ ಮಾರ್ಕ್ ಹಾಕೋ ಆಗಿಲ್ಲ, ಮೊದಲೇ ಆಮ್ ತಗೊಳ್ಬೇಕು. ಆಮ್ ಐ ಡ್ರಿಂಕಿಂಗ್, ಆಮ್ ಐ ನಾಟ್ ಡ್ರಿಂಕಿಂಗ್ ಯೂಸ್ ಮಾಡ್ಕೊಳ್ಳೋದು. ಆಮೇಲೆ ವಿ ಆರ್ ಡ್ರಿಂಕಿಂಗ್ ಮುಂದೆ ಕ್ವಶನ್ ಮಾರ್ಕ್ ಹಾಕೋ ಹಾಕಿಲ್ಲ, ಇಲ್ಲಿ ಉಲ್ಟಾ ತಗೊಳ್ಳೋದು. ಇಲ್ಲಿ ಆರ್ ವಿ ಡ್ರಿಂಕಿಂಗ್, ಆರಂಟ್ ವಿ ಡ್ರಿಂಕಿಂಗ್. ಓಕೆ, ಹಾಕ್ರಿ ಗೂಗಲ್ ಅಲ್ಲಿ ಹಾಕ್ರಿ, ಏನ್ ತೋರಿಸುತ್ತೆ ನೋಡ್ರಿ. ಆರಂಟ್ ವಿ ಡ್ರಿಂಕಿಂಗ್ ಏನ್ ತೋರಿಸುತ್ತೆ, ಕನ್ನಡ ವಾಕ್ಯ ಅರ್ಥ ಗೊತ್ತಿರ್ಬೇಕು ನಿಮ್ಗಿದು. ಕ್ವಶನ್ ಮಾರ್ಕು ಇಡ್ರಿ ಅದ್ರ ಮುಂದೆ. ನಾವು ಕುಡಿಯುತ್ತಿಲ್ಲವೇ, ಆಮೇಲೆ ಆರ್ ವಿ ಡ್ರಿಂಕಿಂಗ್ ಅಂದ್ರೆ ಕುಡಿಯುತ್ತಿದ್ದೇವೆ ಅಥವಾ ಕುಡಿಯುತ್ತೇವೆ. ನೋಡಿ, ನಾವು ಕುಡಿಯುತ್ತಿದ್ದೇವೆ ಪ್ರಶ್ನೆ ಮಾಡ್ಕೊಳ್ತಾ ಇದೀವಿ. ಆರಂಟ್ ವಿ ಡ್ರಿಂಕಿಂಗ್, ನಾವು ಕುಡಿಯುತ್ತಿಲ್ವಾ. ಈಗ ಹೋದ್ರೆ ನೀವು ಊರಿಗೆ ಹೋಗುವಾಗ ಆರಂಟ್ ವಿ ಗೋಯಿಂಗ್, ನಾವು ಊರಿಗೆ ಹೋಗ್ತಾ ಹೋಗೋದಿಲ್ವಾ ಅಂತ ಕೇಳ್ತೀವಿ ಅಲ್ವಾ. ಆ ತರ ವಾಕ್ಯಗಳ ರಚನೆಯಲ್ಲಿ ಕಂಡು ಬರುತ್ತೆ. ಆಮೇಲೆ WHO ಕ್ವಶನ್ ಬಂದಾಗ ವೈ ಐ ಆಮ್ ಡ್ರಿಂಕಿಂಗ್, ನಾನು ಯಾಕೆ ಕುಡಿತಾ ಇದ್ದೀನಿ. ವೈ ಆರ್ ವಿ ಡ್ರಿಂಕಿಂಗ್, ನಾವು ಯಾಕೆ ಕುಡಿತಾ ಇದ್ದೀವಿ. ವೈ ಐ ಆಮ್ ನಾಟ್ ಡ್ರಿಂಕಿಂಗ್, ನಾನು ಯಾಕೆ ಕುಡಿತಾ ಇಲ್ಲ, ಬಿಕಾಸ್ ದಟ್ ಈಸ್ ಬ್ಯಾಡ್. ವೈ ಆರಂಟ್ ವಿ ಡ್ರಿಂಕಿಂಗ್, ನಾವ್ ಯಾಕೆ ಕುಡಿತಾ ಇಲ್ಲ, ವಿ ಆರ್ UPSC ಆಸ್ಪಿರೆಂಟ್ಸ್, ಆ ತರ. ಓಕೆ, ಸೊ ಇದು ಫಸ್ಟ್ ಪರ್ಸನಲ್ ಬಂತು, ಐ ವಿ. ನೆಕ್ಸ್ಟ್ ಸೆಕೆಂಡ್ ಪರ್ಸನಲ್ ನೋಡೋಣ. ಸೇಮ್ ಇದೆ, ಇಲ್ಲೂ ಕೂಡ ಏನಾದರೂ ಬದಲಾವಣೆ ಕಂಡು ಬರುತ್ತಾ ಇಲ್ಲಿ. ಯು ಆರ್ ಡ್ರಿಂಕಿಂಗ್, ಯು ಆರ್ ನಾಟ್ ಡ್ರಿಂಕಿಂಗ್, ಅಲ್ಲಿ ಆಮ್ ಇತ್ತು, ಇಲ್ಲಿ ಆರ್ ಬಂದಿದೆ. ಅಲ್ಲೂ ಆರ್ ಇತ್ತೆ, ಆರೇ ಇದೆ. ಸೊ ಇಲ್ಲೂ ಕೂಡ ಸಿಮಿಲಾರಿಟಿ ಇದೆ, ವ್ಯತ್ಯಾಸ ಏನಿಲ್ಲ, ಸೇಮ್. ಅದು ಕೂಡ ವಾಕ್ಯಗಳ ಅರ್ಥವನ್ನು ಬರ್ಕೊಡ್ರಿ. ನೆಕ್ಸ್ಟ್ ಥರ್ಡ್ ಪರ್ಸನಲ್ ಬಂದಾಗ ಸ್ವಲ್ಪ ಇಲ್ಲಿ ಈಸ್ ಬರುತ್ತೆ. ಹಿ ಈಸ್ ಡ್ರಿಂಕಿಂಗ್. ಆಮೇಲೆ ಈಸ್ ಹಿ ಡ್ರಿಂಕಿಂಗ್, ಇಸಂಟ್ ಹಿ ಡ್ರಿಂಕಿಂಗ್, ಅವ್ನು ಕುಡಿಯುತ್ತಾ ಇಲ್ವಾ. ಆರಂಟ್ ದೇ ಡ್ರಿಂಕಿಂಗ್, ಅವ್ರು ಕುಡಿತಾ ಇಲ್ವಾ, ಆ ತರ. ವಾಟ್ ಈಸ್ ಹಿ ಡ್ರಿಂಕಿಂಗ್, ಅವನು ಏನ್ ಕುಡಿತಾ ಇದ್ದಾನೆ.
ವಾಟ್ ಆರ್ ದೇ ಡ್ರಿಂಕಿಂಗ್, ಅವ್ರೇನ್ ಕುಡಿತಾ ಇದ್ದಾರೆ. ಓಕೆ, ಈ ತರ ವಾಕ್ಯಗಳ ರಚನೆ ಕಂಡು ಬರುತ್ತೆ. ಈಸಿ ಅನಿಸ್ತಾ ಇದೆ. ಸಾಧ್ಯ ಆದಷ್ಟು ಇವನ್ ನೀವು ಬೈ ಹಾರ್ಟ್ ಮಾಡ್ಕೊಂಡಿದ್ರೆ ಮುಗೀತು. ಇದಕ್ಕೆ ನಾವು ತೆಗಿಯೋದು, ಡ್ರಿಂಕಿಂಗ್ ತೆಗಿಯೋದು, ಮತ್ತೆ ಅದು ರೈಟಿಂಗ್ ಹಾಕೋದು, ಅಲ್ಲಿ ಮತ್ತೊಂದು ಪದಗಳನ್ನ ಚೇಂಜ್ ಮಾಡ್ಕೊಳ್ತಾ ಹೋದ್ರೆ ಮುಗೀತು. ಈ ಶೀಟ್ ತೆಗಿಯೋದು, ಅಲ್ಲಿ ಮನುಷ್ಯನ ಹೆಸರು ಹಾಕೋದು, ಮುಗೀತು. ಇಂಗ್ಲಿಷ್ ವಾಕ್ಯ ರಚನೆ ಬಂದಾಗಿದೆ ನಿಮ್ಗೆ. ಈಗ ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನೋಡೋಣ. ಸೊ ಇಲ್ಲಿ ಸಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ ಅಂದ್ರೆ ಅದೇ ನೌನ್ ಇರುತ್ತಲ್ಲ, ಅದು ಅಂದ್ರೆ ಯಾರು ಕೆಲಸ ಮಾಡ್ತಾ ಇದಾರಲ್ಲ ಅವರು. ಪ್ಲಸ್ ಪರ್ಫೆಕ್ಟ್ ಅಂದ ತಕ್ಷಣ ನಮ್ಗೆ ಗೊತ್ತಾಗಬೇಕಾದ್ದು ಹ್ಯಾವ್ ಇರಬೇಕು, ಇಲ್ಲ ಹ್ಯಾಸ್ ಇರಬೇಕು. ಹ್ಯಾಸ್ ಅಲ್ಲಿ ಇರುತ್ತೆ ಈ ಶೀಟ್ ಇದ್ದಾಗ, ಅದ್ರ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ. ಇದು ಫಾರ್ಮುಲಾ ಆಯ್ತು. ನೋಡೋಣ ಮೊದಲು ವಾಕ್ಯಗಳು ಯಾವ ರೀತಿ ರಚನೆ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ಸ್ವಲ್ಪ ಎಫರ್ಟ್ ಮಾಡ್ರಿ ಮನೆಗೆ ಹೋಗಿ ಅಷ್ಟೇ. ಅವತ್ತಿಂದ ಅವತ್ತು ರಿವಿಷನ್ ಮಾಡ್ಕೊಳ್ರಿ. ಮತ್ತೆ ಇದು ಒಂದ್ ರೌಂಡ್ ಕೋರ್ಸ್ ಎಲ್ಲ ಮುಗಿದ ಮೇಲೆ ಇನ್ನೊಂದ್ ಸಾರಿ ಫ್ರೀ ಇದ್ದಾಗ ಡೈಲಿ ಡಬಲ್ ಸ್ಪೀಡ್ ಇಟ್ಕೊಂಡು ನೋಡ್ರಿ ಯೂಟ್ಯೂಬ್ ನಲ್ಲಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಗೆ. ಯಾಕೆ ಇದನ್ನ ನಿಮ್ಗೆ ಹೇಳ್ಬೇಕು ಅಂದ್ರೆ, ಈಗ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡ್ತಾರ ಅನ್ಕೊಳ್ಳೋಣ. ಡೈರೆಕ್ಟ್ ಬಂದು ಗ್ರೌಂಡ್ ನಲ್ಲೇ ಆಟ ಆಡ್ತಾರ ಅವರು, ಪ್ರಾಕ್ಟೀಸ್ ಮಾಡಿರ್ತಾರಲ್ವಾ. ನೀವು ಸಚಿನ್ ತೆಂಡೂಲ್ಕರ್ನ ನೋಡಿದ್ರೆ ಅವರು ಬರೀ ಆಪರೇಷನ್ಸೇ ಆಗ್ತಾ ಇದ್ದವ್ರು ಕೈಗೆ, ಗೊತ್ತಾ, ನೆನಪಿದೆ ನಿಮಗೆ? ಬರೀ ಆಪರೇಷನ್ಸೇ ಕೈಗಳಿಗೆ. ಯಾಕಂದ್ರೆ ನೆಟ್ ಪ್ರಾಕ್ಟೀಸ್ ಕೂಡ ಆ ರೀತಿ ಇರ್ತಾ ಇತ್ತು ಅವ್ರದ್ದು. ಸೊ ನಿಮ್ದು ನೆಟ್ ಪ್ರಾಕ್ಟೀಸ್ ಇದು, ಮನೆ ಹೋದ ನಂತರ ಮಾಡೋದು ಒಂದ್ ಸ್ವಲ್ಪ ಜಾಸ್ತಿ ಇರಲಿ ನೆಟ್ ಪ್ರಾಕ್ಟೀಸ್. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯಾವಾಗ ಬಳಸ್ತಾರ ನೋಡೋಣ. ಈ ವಾಕ್ಯ, ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್. ಜಸ್ಟ್ ಈಗ ಮುಗಿದಿದೆ. ನಾನು ನನ್ನ ಹೋಮ್ ವರ್ಕ್ ಮುಗಿಸಿದ್ದೇನೆ. ರತ್ನ ಹ್ಯಾಸ್ ಟೇಕನ್ ಹರ್ ಫುಡ್. ರತ್ನ ತನ್ನ ಊಟವನ್ನ ಮುಗಿಸಿದ್ದಾಳೆ. ಓಕೆ, ಆ ಥರ ಬಳಸ್ತೀವಿ. ನೆಕ್ಸ್ಟ್, ಇಂಡಿಯಾ ಹ್ಯಾಸ್ ಪ್ರೋಗ್ರೆಸ್ಡ್ ಅ ಲಾಟ್ ಸಿನ್ಸ್ 1947. ಭಾರತವು 1947ರಿಂದ ಬಹಳಷ್ಟು ಅಭಿವೃದ್ಧಿ ಹೊಂದಿದೆ. ಇಂಡಿಯಾ ಹ್ಯಾಸ್ ಪ್ರೋಗ್ರೆಸ್ಡ್ ಅ ಲಾಟ್ ಸಿನ್ಸ್ 1947. ನೋಡ್ರಿ ಇಂಗ್ಲಿಷ್ ಹೇಗೆ ಬರುತ್ತೆ ನಿಮಗೆ ಬರೆಯೋಕೆ ಓದೋಕಂತ ಅಂದ್ರೆ, ಈಗ ಇದನ್ನೆಲ್ಲ ನೋಡಿದೀರಿ. ಟೋಟಲ್ ಎಷ್ಟಾಯ್ತು? 12 ಟೆನ್ಸ್ ಅನ್ನ ಕಲ್ತ್ರಿ. 12 ಟೆನ್ಸ್ಗಳಿಂದ ಸ್ವಂತ ವಾಕ್ಯ ಮಾಡ್ರಿ ಅಂತ ನಿಮಗೆಲ್ಲ ಬರಲ್ಲ, ಕಷ್ಟ ಆಗತ್ತೆ. ಏನ್ ಮಾಡ್ಬೇಕು? ಮೊದಲು ಓದೋಕ್ ಸ್ಟಾರ್ಟ್ ಮಾಡ್ಬೇಕು. ಓದೋಕ್ ಸ್ಟಾರ್ಟ್ ಮಾಡುವಾಗ ಮೊದಲು ಪದಗಳ ಅರ್ಥವನ್ನ ಕಂಡುಹಿಡ್ಕೊಳ್ಬೇಕು. ಪದಗಳ ಅರ್ಥ ಕಂಡುಹಿಡ್ಕೊಂಡು ಅದು ಆ ವಾಕ್ಯದ ಅರ್ಥ ಕಂಡುಹಿಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕು. ಓಕೆ, ಸೊ ವಾಕ್ಯದ ಅರ್ಥ ನಿಮ್ಗೆ ಆಗೋಕ್ ಸ್ಟಾರ್ಟ್ ಆದ್ರೆ ಆಗ ಆ ವಾಕ್ಯ ನೆನಪುಳಿಯೋಕ್ ಸ್ಟಾರ್ಟ್ ಆಗುತ್ತೆ. ವಾಕ್ಯದ ಅರ್ಥ ನೆನಪುಳಿಯೋಕ್ ಸ್ಟಾರ್ಟ್ ಆದ್ರೆ ನೀವು ಅದನ್ನ ನೆಕ್ಸ್ಟ್ ಟೈಮ್ ಬರೆಯುವಾಗ ನೆನ್ಪಿಟ್ಕೊಂಡು ಬರೀತೀರಿ. ಆ ತರ ಇಂಗ್ಲಿಷ್ ಬರುತ್ತೆ. ಡೈರೆಕ್ಟ್ ಟೆನ್ಸಸ್ ಕಲ್ಸಿದೀನಿ, ಹೋಗಿ ಇವತ್ತೊಂದು ಪ್ರಬಂಧ ಬರ್ಕೊಂಡು ಬಂದ್ರಿ ಅಂದ್ರೆ ಬರಿತೀರಿ? ಹಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಮೊದಲು ಓದೋಕ್ ಸ್ಟಾರ್ಟ್ ಮಾಡ್ಬೇಕು. ಗ್ರಾಮರ್ ಕಲ್ಕೊಳ್ಬೇಕು, ಓದೋಕ್ ಸ್ಟಾರ್ಟ್ ಮಾಡ್ಬೇಕು. ಓದುವಾಗ ಕಠಿಣ ಪದದ ಅರ್ಥ ತಿಳ್ಕೊಳ್ಬೇಕು. ಕಠಿಣ ಪದದ ಅರ್ಥ ತಿಳ್ಕೊಂಡಿರ್ತೀರಿ, ಗ್ರಾಮರ್ ಗೊತ್ತಿರುತ್ತೆ, ಅದ್ರಲ್ಲಿ ನೌನ್ ಯಾವುದು, ವರ್ಬ್ ಯಾವುದು, ಹೆಲ್ಪಿಂಗ್ ವರ್ಬ್ ಯಾವುದು, ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ತಿಳ್ಕೊಂಡು ಆ ವಾಕ್ಯದ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕು. ಆ ವಾಕ್ಯದ ಅರ್ಥ ನೀವು ಅರ್ಥ ಮಾಡ್ಕೊಂಡು ಅದನ್ನ ಗೂಗಲ್ ಟ್ರಾನ್ಸ್ಲೇಟರ್ ಅಲ್ಲಿ ಒಂದ್ಸರಿ ಹಾಕಿ ಚೆಕ್ ಮಾಡ್ಬೇಕು, ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ. ಸೊ ಅದ್ರ ಆಸ್ಪಾಸ್ನಲ್ಲಿ ಬಂದ್ರು ಸಾಕು, ಅದನ್ನ ನೆನ್ಪಿಟ್ಕೊಂಡು ಹೋಗ್ತಾ ಇರೋದು ಮುಂದೆ. ಓಕೆ, ಈ ತರ ಒಂದು 3-4 ತಿಂಗಳು ಎಫರ್ಟ್ ಹಾಕಿದ್ರಿ, ಇಂಗ್ಲಿಷ್ ಬಂದ್ಬಿಡುತ್ತೆ. ನಿರಂತರವಾಗಿ ಡೈಲಿ ಇರ್ಬೇಕು ಎಫರ್ಟ್, ಮತ್ತೆ ಬಿಡೋ ಹಾಗಿಲ್ಲ. ಓಕೆ, ಇಲ್ಲಿ ಏನ್ ಹೇಳ್ತಾ ಇದಾರೆ ಇವರು? ಇಂಡಿಯಾ ಹ್ಯಾಸ್ ಪ್ರೋಗ್ರೆಸ್ಡ್ ಅ ಲಾಟ್ ಸಿನ್ಸ್ 1947. 1947ರಿಂದ ಭಾರತ ಬಹಳಷ್ಟು ಅಭಿವೃದ್ಧಿ ಹೊಂದಿದೆ. ಸೊ ಇದನ್ನ ಯಾವ ಟೆನ್ಸ್ ಅಲ್ಲಿ ಇದೆ? ಇದು ಯಾವ ಟೆನ್ಸ್ ಅಲ್ಲಿ ಇದೆ? ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಯಾವ್ದ್ರ ಆಧಾರದಲ್ಲಿ ಹೇಳ್ತೀರಿ ನೀವು? ಹ್ಯಾಸ್ ಇದೆ ಅಲ್ವಾ? ಹ್ಯಾಸ್ ಮುಂದೆ ಪ್ರೋಗ್ರೆಸ್ಡ್ ಬಂದಿದೆ. ಯಾಕಂದ್ರೆ ಇದ್ರ ಮುಂದೆ ಏನೇ ಇದ್ರು ಕೂಡ ಅದು ಪಾರ್ಟಿಸಿಪಲ್ ನಲ್ಲೇ ಇರಬೇಕು. ನೆಕ್ಸ್ಟ್, ವಿ ಹ್ಯಾವ್ ವೇಟೆಡ್ ಫಾರ್ ಅ ಲಾಂಗ್ ಟೈಮ್. ನಾವು ಬಹಳಷ್ಟು ಸಮಯದಿಂದ ಕಾಯ್ದಿದ್ದೇವೆ. ಆಮೇಲೆ ದೇರ್ ಹ್ಯಾವ್ ಬೀನ್ ಲಾಟ್ ಆಫ್ ಚೇಂಜಸ್ ರೀಸೆಂಟ್ಲಿ. ಇತ್ತೀಚೆಗೆ ಬಹಳಷ್ಟು ಬದಲಾವಣೆಗಳಾಗಿವೆ. ಹ್ಯಾವ್ ಯು ಜಸ್ಟ್ ಅರೈವ್ಡ್. ತಾವು ಈಗ ತಾನೇ ಬಂದಿದ್ದೀರಾ? ಹಿ ಹ್ಯಾಸ್ ಆಲ್ರೆಡಿ ಗಾನ್. ಈಗ ತಾನೇ ಅವನು ಹೋದ. ಆಮೇಲೆ, ಓ ಐ ಹ್ಯಾವ್ ಕಟ್ ಮೈ ಫಿಂಗರ್. ನಾನು ಏನಾದ್ರೂ ಘಟನೆ ನಡೆದಾಗ ಏನ್ ಮಾಡ್ತೀವಿ? ಹ್ಯಾವ್ ಫಾರ್ಮ್ ವರ್ಬ್ಗಳನ್ನ ನಾವು ಬಳಸ್ಕೊಳ್ತೀವಿ. ಓಕೆ, ಆಮೇಲೆ ದೇರ್ ಹ್ಯಾಸ್ ಬೀನ್ ಆನ್ ಆಕ್ಸಿಡೆಂಟ್. ಅಲ್ಲೊಂದು ಅಪಘಾತವು ಸಂಭವಿಸಿದೆ. ಈ ತರ ಅದನ್ನ ನಾವು ಬಳಸ್ಕೊಳ್ತೀವಿ. ಇಟ್ ಈಸ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಲಾಸ್ಟ್ ಮೈ ಮನಿ. ಇದು ನನ್ನ ಫಸ್ಟ್ ಟೈಮ್ ನನ್ನ ಹಣವನ್ನ ಕಳ್ಕೊಂಡಿದ್ದು ಇದೇ ಮೊದಲ ಬಾರಿಗೆ ಅನ್ನೋ ಕಡೆ ನಾವು ಇದನ್ನ ಬಳಸ್ಕೊಳ್ತೀವಿ. ಸೊ ಚಾರ್ಟ್ ನಲ್ಲಿ ಯಾವ ತರ ಬರುತ್ತೆ ನೋಡೋಣ.
ಎಸ್, ಇಲ್ಲಿ ಸಬ್ಜೆಕ್ಟ್ ಹ್ಯಾವ್ ಅಥವಾ ಹ್ಯಾಸ್, ಪಾಸ್ಟ್ ಪಾರ್ಟಿಸಿಪಲ್. ಸ್ಟೇಟ್ಮೆಂಟ್ ನಲ್ಲಿ ಅಫರ್ಮೇಟಿವ್ ನಲ್ಲಿ ಐ ಹ್ಯಾವ್ ಥ್ರೋನ್, ವಿ ಹ್ಯಾವ್ ಥ್ರೋನ್. ಐ ಹ್ಯಾವ್ ನಾಟ್ ಥ್ರೋನ್, ವಿ ಹ್ಯಾವ್ ನಾಟ್ ಥ್ರೋನ್. ಇಲ್ಲಿ ಐ ಹ್ಯಾವ್ ಥ್ರೋನ್ ಇದೆ, ಹ್ಯಾವ್ ಐ ಥ್ರೋನ್ ನಾನು ಎಸೆದ್ನ, ಹ್ಯಾವ್ ವಿ ಥ್ರೋನ್, ಹ್ಯಾವಂಟ್ ಐ ಥ್ರೋನ್, ಹ್ಯಾವಂಟ್ ವಿ ಥ್ರೋನ್. ವೆನ್ ಹ್ಯಾವ್ ಐ ಥ್ರೋನ್ ನಾನು ಯಾವಾಗ ಎಸೆದೆ, ವೆನ್ ಹ್ಯಾವ್ ವಿ ಥ್ರೋನ್. ನೋಡಿ ಸ್ವಲ್ಪ ಇಲ್ಲಿ ಗಮನ ಇರಲಿ. ವೆನ್ ಐ ಹ್ಯಾವ್ ಥ್ರೋನ್ ಅಲ್ಲ, ವೆನ್ ಹ್ಯಾವ್ ಐ ಥ್ರೋನ್. ಮೊದಲು ಹ್ಯಾವ್ ಬರಬೇಕು. ಕ್ವಶನ್ ಹಾಕುವಾಗ ಈ ಕಡೆ ಬರುತ್ತೆ ಅದು. ಸಾಮಾನ್ಯ ವಾಕ್ಯ ಮಾಡುವಾಗ ಏನ್ ಬರುತ್ತೆ, ಐ ಹ್ಯಾವ್ ಬರುತ್ತೆ. ಬಟ್ ಕ್ವಶನ್ ಮಾಡುವಾಗ ಮೊದಲು ಅಲ್ಲಿ ಹೇಗೆ ಐ ಎಮ್ ಇದ್ದದ್ದು ಆಮ್ ಐ ಆಗಿತ್ತು ನೋಡಿ, ಇಲ್ಲಿ ಐ ಹ್ಯಾವ್ ಇದ್ದದ್ದು ಹ್ಯಾವ್ ಐ ಆಗತ್ತೆ ಕ್ವಶನ್ ರಚನೆ ಮಾಡುವಾಗ. ವೆನ್ ಐ ಹ್ಯಾವ್ ಥ್ರೋನ್, ಆಮೇಲೆ ವೆನ್ ಐ ಹ್ಯಾವ್ ಥ್ರೋನ್, ವೆನ್ ಹ್ಯಾವ್ ನಾಟ್ ವಿ ಥ್ರೋನ್, ವೆನ್ ಹ್ಯಾವ್ ವಿ ಥ್ರೋನ್ ಅನ್ನುವಂಥದ್ದು ಇಲ್ಲಿ ನಮಗೆ ಕಂಡು ಬರುತ್ತೆ. ಸೊ ಎಲ್ಲ ಸಿಮಿಲಾರಿಟಿ ಇದೆ, ಇಲ್ಲೂ ಕೂಡ ಏನು ಬದಲಾವಣೆಗಳು ಜಾಸ್ತಿ ಇಲ್ಲ. ಹಿ ಶೀಟ್ ಬಂದಾಗ ಹ್ಯಾಸ್ ಇದೆ ಅಷ್ಟೇ, ಮತ್ತೇನು ಎಕ್ಸ್ಟ್ರಾ ಬದಲಾವಣೆ ಇಲ್ಲಿ ನಮಗೆ ಕಂಡು ಬರೋದಿಲ್ಲ. ಹ್ಯಾಸ್ ಬಿಟ್ರೆ ಹ್ಯಾಸಂಟ್. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇಲ್ಲಿ ಸಬ್ಜೆಕ್ಟ್ ಇರುತ್ತೆ, ಹ್ಯಾವ್ ಅಥವಾ ಹ್ಯಾಸ್ ಇರುತ್ತೆ, ಪ್ಲಸ್ ಬೀನ್ ಇರುತ್ತೆ, ಪ್ಲಸ್ ಈಗ ಹ್ಯಾವ್ ಮತ್ತೆ ಹ್ಯಾಸ್ ಆದ ನಂತರ ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು, ವರ್ಬ್ ವಿತ್ ಐ ಎನ್ ಜಿ ಇರುತ್ತೆ. ಓಕೆ, ಐ ಹ್ಯಾವ್ ಬೀನ್ ಕ್ರೋವಿಂಗ್, ಐ ಹ್ಯಾವ್ ನಾಟ್ ಬೀನ್ ಕ್ರೋವಿಂಗ್. ಈ ತರ ನೋಡೋಣ ಅದು ಯಾವ ತರ ಬಳಸ್ತಾರ ಅಲ್ಲಿ. ಇಲ್ಲಿ ನೋಡಿ, ಒಂದು ಕಾರ್ಯ ಇನ್ನು ಮುಂದುವರಿತಾನೆ ಇದ್ರೆ ಅಲ್ಲಿ ಐ ಹ್ಯಾವ್ ಬೀನ್ ರೈಟಿಂಗ್ ಫಾರ್ ದ ಹೋಲ್ ಡೇ, ನಾನು ಇಡೀ ದಿನ ಎಲ್ಲ ಬರಿತಾನೆ ಇದ್ದೆ. ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ ಅ ಲಾಂಗ್ ಟೈಮ್, ಬಹಳ ಹೊತ್ತಿನಿಂದ ನೀವು ಕಾಯ್ತಾ ಇದ್ದೀರಾ ಅಲ್ವಾ. ಇಲ್ಲಿ ನೋಡಿ, ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಗೆ ಹೇಳ್ತೀರಿ, ಇದನ್ನ ಬೀನ್ ಇದೆ, ಓಕೆ ಕಂಟಿನ್ಯೂಸ್ ಆಯ್ತು, ಓಕೆ ಸಾರಿ ವೇಟಿಂಗ್ ಇದೆ, ಸೊ ಇದು ಕಂಟಿನ್ಯೂಸ್ ಆಯ್ತು. ಹ್ಯಾವ್ ಇದೆ, ಬೀನ್ ಇದೆ, ಅದಕ್ಕೋಸ್ಕರ ಇದೇನಾಗುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್, ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್, ಏನನ್ನ ನೀನ್ ಮಾಡ್ತಾ ಇದೀಯಾ ಅಥವಾ ನೀನ್ ಏನ್ ಮಾಡ್ತಾ ಇದೀಯಾ. ಆಮೇಲೆ ಹಿ ಹ್ಯಾಸ್ ಬೀನ್ ವರ್ಕಿಂಗ್ ವೆರಿ ಬ್ಯಾಡ್, ಅವನು ಚೆನ್ನಾಗಿ ಕೆಲಸ, ವೆರಿ ಹಾರ್ಡ್, ಓಕೆ ಹಿ ಹ್ಯಾಸ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್, ಆತನು ಬಹಳ ಶ್ರಮ ಪಡುತ್ತಲೇ ಇದ್ದಾನೆ. ಈ ತರ ವಾಕ್ಯಗಳ ರಚನೆ ಆಗ್ತಾ ಇರುತ್ತೆ ಇಲ್ಲಿ. ನೋಡೋಣ ಇದ್ರ ಚಾಟಲ್ಲಿ ಏನಿದೆ. ಕನ್ನಡದಲ್ಲಿ ಅರ್ಥ ಬರ್ಕೊಳ್ಳಿ, ಕನ್ನಡದಲ್ಲಿ ಅರ್ಥ ಬರ್ಕೊಂಡಾಗ ನೆನಪುಳಿಯುತ್ತೆ ನಿಮ್ಗೆ ಯಾಕೆ ಈ ಪದವನ್ನ ಬಳಸಿದ್ದಾರೆ ಇಲ್ಲಿ ಅಂತ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಐ ಹ್ಯಾವ್ ಬೀನ್ ಥ್ರೋಯಿಂಗ್, ಐ ಹ್ಯಾವ್ ನಾಟ್ ಬೀನ್ ಥ್ರೋಯಿಂಗ್. ಓಕೆ, ಇದು ಸ್ಟೇಟ್ಮೆಂಟ್, ಇದು ಅಂದ್ರೆ ಒಂದು ವರದಿ ಕೊಡುವಾಗ ಐ ಹ್ಯಾವ್ ಬೀನ್ ಥ್ರೋಯಿಂಗ್ ನಾನು ಎಸಿತಾ ಇದ್ದೆ, ಐ ಹ್ಯಾವ್ ನಾಟ್ ಬೀನ್ ಥ್ರೋಯಿಂಗ್ ನಾನು ಎಸಿತಾ ಇರಲಿಲ್ಲ. ಆಮೇಲೆ ಪ್ರಶ್ನೆ ಮಾಡುವಾಗ ಅದನ್ನೇ ಎಸ್ ಆರ್ ನೋ ಕ್ವಶನ್, ಹ್ಯಾವ್ ಐ ಬೀನ್ ಥ್ರೋಯಿಂಗ್. ನೋಡಿ ಐ ಹ್ಯಾವ್ ಬೀನ್ ಥ್ರೋಯಿಂಗ್ ಇತ್ತು, ಸೊ ಹ್ಯಾವ್ ಅಷ್ಟೇ ಈ ಕಡೆ ಜಂಪ್ ಆಗುತ್ತೆ, ಬೀನ್ ಜಂಪ್ ಆಗಲ್ಲ, ಬೀನ್ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ಆಮೇಲೆ ಹ್ಯಾವ್ ಐ ನಾಟ್ ಬೀನ್ ಥ್ರೋಯಿಂಗ್, ಹ್ಯಾವ್ ವಿ ಬೀನ್ ಥ್ರೋಯಿಂಗ್, ಹ್ಯಾವ್ ವಿ ನಾಟ್ ಬೀನ್ ಥ್ರೋಯಿಂಗ್. ಸೊ ಈ ತರ ಇಲ್ಲಿ ಬದಲಾವಣೆ ನಮಗೆ ಕಂಡು ಬರ್ತಾ ಇರುತ್ತೆ. ಉಳಿದ ಕಡೆ ಕೂಡ ಸೇಮ್ ಇದೆ, ವೈ ಯು ಹ್ಯಾವ್ ಬೀನ್ ಥ್ರೋಯಿಂಗ್, ಯು ಹ್ಯಾವ್ ನಾಟ್ ಬೀನ್ ಥ್ರೋಯಿಂಗ್. ಹಿ ಶಿ ಇಟ್ಟಿದ್ದಾಗ ಮತ್ತೆ ಹ್ಯಾಸ್ ಬರುತ್ತೆ, ಹ್ಯಾಸ್ ಬೀನ್ ಬರುತ್ತೆ ಇಲ್ಲಿ. ಅರ್ಥ ಆಗ್ತಾ ಇದೆ. ಸೊ ಇವನ್ನೆಲ್ಲ ನೀವು ನೆನ್ಪಿಟ್ಕೊಳ್ಬೇಕಂತ ಇಲ್ಲ, ಬಟ್ ಅದು ಯಾವುದು ಅಂತ ಕಂಡುಹಿಡಿಯೋಕೆ ಟ್ರೈ ಮಾಡ್ರಿ ಈಗಿಂದ ಸರಳವಾಗಿ. ಓಕೆ, ಇವತ್ತಿಗೆ ಇಷ್ಟು ಸಾಕು, ಉಳಿದಿರೋದನ್ನ ನಾಳೆ ಕಂಟಿನ್ಯೂ ಮಾಡೋಣ. ಇನ್ನು ಬಹಳ ಇದೆ ಚಾರ್ಟ್ ಅಲ್ಲಿ, ಇದನ್ನ ನಾನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಂಡು ಹ್ಯಾಂಡ್ ರಿಟರ್ನ್ ಮಾಡ್ಕೊಡ್ರಿ, ಅದನ್ನ ನೆನಪುಳಿಯುತ್ತೆ. ಓಕೆ, ಅರ್ಥ ಆಯ್ತು ಇವತ್ತಿನ ಕ್ಲಾಸು. ಸರಿ, ಎಲ್ರು ಹ್ಯಾಂಡ್ ರೈಸ್ ಮಾಡ್ರಿ, ಹೇಳ್ರಿ. ವಿ ವಿಲ್ ಕ್ರಿಯೇಟ್ ಅ ಹಿಸ್ಟ್ರಿ, ವಿ ವಿಲ್ ಕ್ರಿಯೇಟ್ ಅ ವೆರಿ ಗುಡ್. ಆನ್ಲೈನ್ ಅವ್ರು ಕೂಡ ಕಮೆಂಟ್ ಮಾಡ್ರಿ.
APS APPS KCC ಅವರೇ PDF ಶೇರ್ ಮಾಡ್ತೀವಿ ಗ್ರೂಪಲ್ಲಿ, ನೀವು ಅಲ್ಲಿ ಬರ್ಕೊಳ್ಬಹುದು.